ಈ ಕ್ಷಣದಲ್ಲಿ ಅವರು ಬದಲಾವಣೆ ಕಾರ್ಯಕ್ರಮಕ್ಕೆ ಕ್ರೀಡಾ ಭಾರತದಲ್ಲಿ ಅನಾವರಣಗೊಳಿಸಿ ಬರ್ತಿದ್ದಾರೆ. ಮಾನ್ಯ ಸಂಸದರಿಗೆ ದಾವಣಗೆರೆ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ. ಈಗ ಬದಲಾವಣೆ ಕಾರ್ಯಕ್ರಮ ಕ್ರೀಡಾ ಭೇಟಿ ಕ್ರೀಡಾರಂತ ಬಳಸ್ತೀವಿ. ಮಾನ್ಯ ಸಂಸದರಿಗೆ ದಾವಣಗೆರೆ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ವೇದಿಕೆ ಕಾರ್ಯಕ್ರಮ ಈಗ ಅಧಿಕೃತವಾಗಿ ಆರಂಭವಾಗಲಿದೆ. ಈಗ ಪ್ರಾರ್ಥನೆ, ನಾಡಗೀತೆಯೊಂದಿಗೆ ಈ ಪ್ರಾರ್ಥನೆಯಾಗಿ ನಾವು ಬಳಸ್ತಾ ಇದ್ದೇವೆ. ಎಲ್ಲ ನೌಕರರು ಎದ್ದು ನಿಂತು ಆ ನಾಡಗೀತೆಗೆ ಗೌರವವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಆರಂಭಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಿದ್ದೇವೆ. जय हे कर्नाटक माते, जय सुंदर नदी वन नाडे, जय हे रस ऋषिಗಳ ಬೀಡೆ, ಗೋದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾವೇಶ, ಹಸುವಿನ ನೀಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ, ಪಂಪನ ತುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತಂಜಾತೆ, ಕೈರಪ್ಪ ಹೊಯ್ಸಳರಾಳಿದ ನಾಡೆ, ನಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ಗಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತಂಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಹಾಗೆ ನಿಂತಿರಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ನನ್ನ ವೇದಿಕೆ ಮೇಲೆ ತಕ್ಕಂಥ ಎಲ್ಲರಿಗೂ ಕೂಡ. ಕಾರಣ ಇಷ್ಟೇ, ದಾವಣಗೆರೆಯ ಹೆಸರನ್ನು ವಿಶ್ವದಾದ್ಯಂತ ಪ್ರಚುರಪಡಿಸುವಲ್ಲಿ, ಹೆಸರನ್ನು ಉತ್ತುಂಗಕ್ಕೆ ಏರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥಲ್ಲಿ ಪ್ರಮುಖರಾದಂಥವರೇ ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು. ದಾವಣಗೆರೆ ಜಿಲ್ಲೆಯ ಸಮಸ್ತ ನೌಕರರು ಕೂಡ ಹಿತ ಕಾಪಾಡುತ್ತಾ
ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ದಾವಣಗೆರೆಯನ್ನು ನೋಡಿಕೊಂಡಿರ್ತಕ್ಕಂತಹ ಎಲ್ಲರ ನೆಚ್ಚಿನ ಅಪ್ಪಾಜಿ ಎಂದೇ ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಶಾಮನೂರು ಶಿವಶಂಕರ ಅಪ್ಪಾಜಿ ಅವರು ಈ ದಿವಸ ನಿಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಸಮಸ್ತ ನೌಕರರ ಪರವಾಗಿ, ವೇದಿಕೆಯ ಪರವಾಗಿ 1 ನಿಮಿಷದ ಮೌನಾಚರಣೆಯ ಮೂಲಕ ಸಂತಾಪವನ್ನು ಸೂಚಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸ್ಟಾರ್ಟ್. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಸಿ ಪರಶುರಾಮಪ್ಪ ಸರ್ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 2025-26ನೇ ಸಾಲಿನ ದಾವಣಗೆರೆಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಇವತ್ತಿನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಡಾಕ್ಟರ್ ಪ್ರಭಾ ಮೇಡಮ್ಮನವರು ಮತ್ತು ಪ್ರಭಾ ಮೇಡಮ್ಮನವರು ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಮಹಿಳಾ ಪ್ರತಿನಿಧಿಯಾಗಿ ದಾವಣಗೆರೆಯ ಸಮಸ್ತ ಜನತೆಯ ಕೈಗಾರಿಕೆ, ಶಿಕ್ಷಣ ಮತ್ತು ಆರೋಗ್ಯ ಎಲ್ಲ ಕ್ಷೇತ್ರಗಳ ಬಗ್ಗೆ ಲೋಕಸಭೆಯಲ್ಲಿ ಗಮನ ಸೆಳೆತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಮತ್ತು ಸಾರ್ವಜನಿಕರಿಗೆ SS ಕೇರ್ ಸೆಂಟರ್ ಮುಖಾಂತರ ಆರೋಗ್ಯವನ್ನು ಇವತ್ತು ಅವರು ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಇವತ್ತೇನು ಕೋವಿಡ್ ಸಂದರ್ಭದಲ್ಲಿ ಏನು ಅಸ್ತವ್ಯಸ್ತ ಆದಂಥ ಕೋವಿಡ್ ಲಸಿಕೆಯನ್ನು ಸುಮಾರು 6 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿರೋದ್ರಿಂದ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮೇಡಮ್ನವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೌಕರರಿಗೆ ಸ್ಪಂದಿಸ್ತಕ್ಕಂಥ ಸದಾ ನೌಕರರ ಕ್ರಿಯಾಶೀಲ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಎಸ್ ವೀರೇಶ್ ಒಡೆಯಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಪ್ಪಾಳೆ ಕೇಳ್ತಾ ಇಲ್ಲ. ಅದೇ ರೀತಿಯಾಗಿ ನಗರಾಭಿವೃದ್ಧಿ ದೃಢ ಅಧ್ಯಕ್ಷರು, ನೌಕರ ಕಣ್ಮಣಿಗಳು, ಕ್ರೀಡಾ ಪ್ರೋತ್ಸಾಹಕರು, ನಮ್ಮ ಹಿತೈಷಿಗಳು ಆದಂಥ ದಿನೇಶ್ ಕೆ ಶೆಟ್ಟಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವರು ತುಂಬ ಹೃದಯದಿಂದ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ನೌಕರರ ಹಿತೈಷಿಗಳು, ಸ್ನೇಹಜೀವಿಗಳು, ಸದಾ ನಮ್ಮ ನೌಕರರ ಸಮಸ್ಯೆ ಅಥವಾ ಸಂಘದ ಸಮಸ್ಯೆ ಏನೇ ಆದರೂ ನಾನು ಅದೀನಿ, ನಿಮ್ಮ ಜೊತೆಗೆ ಸದಾ ಇರ್ತೀನಿ. ಮತ್ತು ಈ ಒಂದು ಕ್ರೀಡಾಪಟುಗಳಿಗೆ ಕ್ಯಾಪ್ಗಳನ್ನು ಕೊಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ ನಮ್ಮ ನೌಕರರಿಗೆ ಬೆನ್ನು ತಟ್ಟತಕ್ಕಂಥ ನಮ್ಮ ಯುವ ಕಣ್ಮಣಿಗಳು ಆದಂಥ ಶ್ರೀ ಶಿವಗಂಗಾ ಶ್ರೀನಿವಾಸ್ ಸರ್ ಅವರು ಈ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. DRR ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರು, ಹಿರಿಯರು, ನಮ್ಮ ಹಿತೈಷಿಗಳು, ಆತ್ಮೀಯರು ಮತ್ತು ನಾವು ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಬೇಕು ಅಂದಾಗ ನಾವು ಈಗಾಗಲೇ ನಮ್ಮ ಸಮುದಾಯ ಭವನಕ್ಕೆ ವಿಸ್ತರಣೆಯಾಗಿ ಒಂದು ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಂಗಾಗಿ ಹಣಕಾಸಿನ ತೊಂದರೆಯಲ್ಲಿದ್ದೀವಿ, ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ವಿಜಯಕುಮಾರ್ ಸರ್ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಅವರ ಏನು ಈಶಾ ಫೌಂಡೇಶನ್ ವತಿಯಿಂದ ನಮಗೆ ಟಿ ಶರ್ಟ್ಗಳನ್ನು ಕೊಡುಗೆಯಾಗಿ ಕೊಟ್ಟಿರ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಅದೇ ರೀತಿಯಾಗಿ ನಮ್ಮ ಸಂಘದ ನಿಕಟಪೂರ್ವ ರಾಜ್ಯ ಪರಿಷತ್ ಸದಸ್ಯರು ಮತ್ತು ಸರ್ಕಾರಿ ನೌಕರ ಸಂಘಕ್ಕೆ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡೋದ್ರ ಮುಖಾಂತರ ಚಾಲನೆಯನ್ನು ಕೊಟ್ಟು ಸದಾ ನೌಕರರ ಜೊತೆಗಿದ್ದು ಅಸಮ್ಮುಖಿಗಳು ನಮ್ಮ ಆತ್ಮೀಯರು ಆದಂಥ ಮತ್ತು ಏನು ಈಶಾ ಫೌಂಡೇಶನ್ನಲ್ಲಿ ಒಬ್ಬರಾದ ನಮ್ಮ ಡಾಕ್ಟರ್ ರಂಗನಾಥ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ದಾನಿಗಳು ಆದಂಥ ರವಿಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಟಿ ಶರ್ಟ್ ದಾನಿಗಳು, ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ನಮ್ಮ ದಾನಿಗಳು ಆದಂಥ ಟಿ ಶರ್ಟ್ ದಾನಿಗಳು ಆದಂಥ ನಾಗರಾಜ್ ಸರ್ ಅವರು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳು, ನಮ್ಮ ನೌಕರರು, ಹಿತೈಷಿಗಳು ಆದಂಥ ಅನಿವಾರ್ಯ ಕಾರಣ ನಿಮಿತ್ತ ನಮ್ಮ CO ಸಾಹೇಬರು ಇರಲಿಲ್ಲ. ಹಂಗಾಗಿ ನಾವು ನಿನ್ನೆ ಅಧ್ಯಕ್ಷರು ನಾವು ಮಾತಾಡ್ಕೊಂಡು ಜಿಲ್ಲಾ ಪಂಚಾಯಿತಿಯ CO ಸಾಹೇಬರಿಲ್ಲ, ಮೇಡಮ್ನವರು ಬರ್ತಾರೆ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳಕ್ಕೋ, ನೌಕರ ಸಮಸ್ಯೆ ಏನಾದರೂ ಹೇಳ್ಕೊಳಕ್ಕೋ ಅನ್ನೋ ವಿಚಾರ ಬಂದಾಗ ಅಧ್ಯಕ್ಷರು ನಾವು ಮಾತಾಡಿ ಇಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿಗಳನ್ನು ಆಹ್ವಾನಿಸಬೇಕು, ಅವರು ಕಾರ್ಯಕ್ರಮಕ್ಕೆ ಕರೆಯೋಣ ಅಂದಾಗ ಅವರನ್ನು ನಾವು ಕರೆದಾಗ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದು ನೌಕರರನ್ನು ಬೆನ್ನ ತಟ್ಟಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಬಂದಿರತಕ್ಕಂಥ ಶ್ರೀಮತಿ ಮಮತಾ ಹೊಸಗೌಡ್ರವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಯುವಜನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಈ ಹಿಂದೆನೂ ಮೇಡಮ್ನವರು ಕೆಲಸ ಮಾಡಿದಾಗ ಭಾಳ ಅಚ್ಚುಕಟ್ಟಾಗಿ ನಮ್ಮ ನೌಕರರಿಗೆ ಸ್ಪಂದಿಸಿದ್ರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೂ ಯಶಸ್ವಿಯಾದ ಕಾರಣ ನಮ್ಮ ಜೊತೆಗೆ ಸದಾ ಸಂಪರ್ಕದಲ್ಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರಲ್ಲಿ ಒಬ್ಬರಾದ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಆದಂಥ ಶ್ರೀಮತಿ ರೇಣುಕಾದೇವಿ ಮೇಡಮ್ನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಗಾರದ ಅಂಗಡಿಯ ಮಾಲೀಕರು ಮತ್ತು ಯುವಕರು, ಉತ್ಸಾಹಿಗಳು ಆದಂಥ ಯೋಗಪಟುಗಳು ಆದಂಥ ಶ್ರೀ ವಾಸುದೇವ್ ರಾಯ್ಕರ್ ಅವರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಘದ ರಾಜ್ಯ ಪರಿಷತ್ ಸದಸ್ಯರು ಆದಂಥ ಶ್ರೀ ಓಬಳಪ್ಪ ಸರ್ ಅವರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರವ ಅಧ್ಯಕ್ಷರಾದಂಥ ನಮ್ಮ ಸಂಘದ ಮಾರುತಿ ಸರ್ ಅವರು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆನಂದ್ ಗೌಡ್ರವರು ಗೌರವ ಅಧ್ಯಕ್ಷರು, ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನ್ಯಾಮತಿ ತಾಲೂಕು ಅಧ್ಯಕ್ಷರಾದಂಥ ಸಿದ್ದಪ್ಪ ಸರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೊನ್ನಾಳಿ ಅಧ್ಯಕ್ಷರಾದ ಅರುಣ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಜಗಳೂರು ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಸರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಕ್ರೀಡಾ ಕಾರ್ಯದರ್ಶಿಗಳು, ಹರಿಹರ ಅಧ್ಯಕ್ಷರಾದಂಥ ಶ್ರೀ ವಿಜಯ ಮಾಂತೇಶ್ವರ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ, ಮಾನ್ಯ ಸಂಸದರ ಆಪ್ತ ಕಾರ್ಯದರ್ಶಿಗಳಾದಂಥ ಹರೀಶ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ, ಅವರಿವರನ್ನದೇ ವೇದಿಕೆ ಮೇಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು, ಎಲ್ಲ ಹಂತದ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು,
ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವಿಶೇಷವಾಗಿ ಪತ್ರಿಕೆಯ ಪ್ರತಿನಿಧಿಗಳು ಮತ್ತು ಕ್ರೀಡಾಪಟುಗಳು ಮತ್ತು ಸಮಸ್ತ ನೌಕರರು, ಸಾರ್ವಜನಿಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ಕ್ರೀಡಾಪಟುಗಳನ್ನ, ಪತ್ರಿಕೋದ್ಯಮ ಮಿತ್ರರನ್ನ, ಸರ್ವರನ್ನು ಸ್ವಾಗತಿಸಿರುವ ಕಾರ್ಯದರ್ಶಿಗಳು ಶ್ರೀಯುತ ಪರಶುರಾಮಪ್ಪ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಈಗ ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತೇಳಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು, ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ತಯಾರಿಗಳಾಗಿರುವಂಥ ಶ್ರೀಯುತ ವೀರೇಶ್ ಎಸ್ ವಡೆನ್ಪುರ್ ಸರ್ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಆತ್ಮೇರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆಯ ವತಿಯಿಂದ 2025-2026ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇಂದಿನ ದಿನ ಏರ್ಪಡಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ದಾವಣಗೆರೆಯ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ದಾವಣಗೆರೆ ಹರಿಹರ ನಗರಾಭಿವೃದ್ಧಿಯ ಅಧ್ಯಕ್ಷರು ಹಾಗೂ ಆತ್ಮೀಯರು ಆಗಿರ್ತಕ್ಕಂತಹ ದಿನೇಶ್ ಕೆ ಶೆಟ್ಟಿರವರೇ, ಸಹಾಯಕ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕ ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಮಮತಾ ಹೊಸಗೌಡ್ ಮೇಡಮ್ ರವರೇ, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಶ್ರೀಮತಿ ರೇಣುಕಾದೇವಿ ಮೇಡಮ್ ರವರೇ, ಈ ಒಂದು ಕ್ರೀಡಾಕೂಟಕ್ಕೆ ಟಿ ಶರ್ಟ್ ಅನ್ನ ವಿತರಣೆಯನ್ನ ಮಾಡಿರ್ತಕ್ಕಂತಹ ಇಶಾ ಫೌಂಡೇಶನ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರೇ, ರಂಗನಾಥ್ ಸರ್ ಅವರೇ, ಯುವ ಉದ್ಯಮಿಗಳು, ಭವಿಷ್ಯದ ರಾಜಕಾರಣಿಗಳು, ನನ್ನ ಆತ್ಮೀಯರು, ನನ್ನ ಸಹೋದರರು ಆಗಿರ್ತಕ್ಕಂಥ ಶ್ರೀನಿವಾಸ್ ಶಿವಗಂಗಾ ಸರ್ ಅವರೇ, ಎಲ್ಲ ತಾಲೂಕಿನ ತಾಲೂಕಾ ಅಧ್ಯಕ್ಷರೇ, ಜಿಲ್ಲಾ ಹಂತದ ಎಲ್ಲ ಪದಾಧಿಕಾರಿಗಳೇ, ರಾಜ್ಯ ಹಂತದ ಎಲ್ಲ ಪದಾಧಿಕಾರಿಗಳೇ, ವೃಂದ ಸಂಘದ ಅಧ್ಯಕ್ಷರುಗಳೇ, ತಾಲೂಕು ಹಾಗೂ ಜಿಲ್ಲೆಯ ಎಲ್ಲ ಹಂತದ ಪದಾಧಿಕಾರಿಗಳೇ, ನಿರ್ದೇಶಕ ಬಂಧುಗಳೇ, ನಾಮನಿರ್ದೇಶಿತ ಸದಸ್ಯರೇ, ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಬಾಂಧವರೇ, ಪತ್ರಿಕಾ ಮಿತ್ರರೇ, ಮಾಧ್ಯಮ ವರದಿಗಾರರೇ, ವಿಶೇಷವಾಗಿ ಇವತ್ತು ಯೋಗವನ್ನ ನಡೆಸಿಕೊಳ್ಳಲಿಕ್ಕೆ ಬಂದಿರತಕ್ಕಂಥ ವಾಸುದೇವ್ ಅಂಡ್ ಅವರ ಟೀಮಿನ ಸದಸ್ಯರುಗಳೇ, ಸಮಸ್ತ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಜಿಲ್ಲಾ ಮಟ್ಟದ ದಾವಣಗೆರೆ ಜಿಲ್ಲೆಯ 2025-2026ನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜನೆಯನ್ನ ಮಾಡಲಾಗಿದೆ. ಇಂತಹ ಕ್ರೀಡಾಕೂಟವನ್ನ ಆಯೋಜನೆಯನ್ನ ಮಾಡುವುದರ ಮೂಲಕ ಕ್ರೀಡಾಭಿಮಾನವನ್ನ ಮೂಡಿಸಿ ಇವತ್ತು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂತಹ ಕರ್ತವ್ಯ ಸರ್ಕಾರಿ ನೌಕರರಾಗಿದೆ. ಇವತ್ತು ಸರ್ಕಾರಿ ನೌಕರರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕಾದ್ರೆ ಇಂತಹ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಕೂಟಗಳ ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ. ಇವತ್ತು ಶಿಸ್ತು, ಸಂಯಮ ಜೊತೆಗೆ ದ್ವೇಷದ ಮನೋಭಾವವನ್ನ ಇವತ್ತು ಹೋಗಲಾಡಿಸಬೇಕಾದ್ರೆ ಇಂತಹ ಹಲವಾರು ಕಾರ್ಯಚಟುವಟಿಕೆಗಳು ಇವತ್ತು ಸರ್ಕಾರಿ ನೌಕರರಿಗೆ ಅವಶ್ಯವಾಗಿ ಬೇಕಾಗಿದೆ. ಆತ್ಮೀಯರೇ, ಇವತ್ತು ಸರ್ಕಾರಿ ನೌಕರರಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಒತ್ತಡದ ಮಧ್ಯೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಇವತ್ತು ಸಾರ್ವಜನಿಕರ ಸೇವೆಯನ್ನು ಸಲ್ಲಿಸತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ನೌಕರರು ನಮ್ಮ ಮತ್ತು ನಮ್ಮ ಕುಟುಂಬದ ಆರೋಗ್ಯದ ಕಡೆ ಕೂಡ ಇವತ್ತು ನಾವು ಗಮನವನ್ನ ಹರಿಸಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮಂಜೂರಾದ ಹುದ್ದೆಗಳು ತಮಗೆಲ್ಲ ಗೊತ್ತಿದೆ, 6,13,000 ಮಂಜೂರಾದ ಹುದ್ದೆಗಳಿವೆ. 7,13,000 ಮಂಜೂರಾದ ಹುದ್ದೆಗಳಿವೆ. ಇವತ್ತು ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಹುದ್ದೆಗಳು 4,97,000 ಕಾರ್ಯನಿರ್ವಹಿಸ್ತಕ್ಕಂಥ ಹುದ್ದೆಗಳು. ಇವತ್ತು ಸರ್ಕಾರದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ 2,13,000 ಖಾಲಿ ಹುದ್ದೆಗಳಿವೆ. ಇವತ್ತು 2,13,000 ಖಾಲಿ ಹುದ್ದೆಗಳ ಎಲ್ಲ ಒಂದು ಜವಾಬ್ದಾರಿ ಇವತ್ತು ಕಾರ್ಯನಿರ್ವಹಿಸ್ತಕ್ಕಂತಹ ಸರ್ಕಾರಿ ನೌಕರರ ಮೇಲಿದೆ. ಇಂತಹ ಒತ್ತಡದ ಮಧ್ಯೆ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ನಾವುಗಳು ಇವತ್ತು ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆತ್ಮೀಯರೇ, ಇಂತಹ ಜವಾಬ್ದಾರಿಯನ್ನ ಇವತ್ತು ನಾವೆಲ್ಲರೂ ನಿಭಾಯಿಸ್ತಕ್ಕಂತಹ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ನಿಮ್ಮಲ್ಲಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಶಾಸಕಾಂಗ
ಕಾರ್ಯಾಂಗ, ನ್ಯಾಯಾಂಗ ಈ 3 ಅಂಗಗಳು ಕೂಡ ಸರ್ಕಾರದ 3 ಭಾಗಗಳಾಗಿವೆ. ಇವತ್ತು ಈ 3 ಅಂಗಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಅಂಗ ಯಾವುದು ಅಂತಂದ್ರೆ ಕಾರ್ಯಾಂಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಸಮಾಜದ ಆಶೋತ್ತರಗಳನ್ನು ಹೊತ್ತುಕೊಂಡು ಸರ್ಕಾರದ ಯೋಜನೆಗಳನ್ನ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ, ಜವಾಬ್ದಾರಿಯುತವಾಗಿ ಕಾರ್ಯಾಂಗದ ಅಡಿಯಲ್ಲಿ ಕೆಲಸ ನಿರ್ತಕ್ಕಂಥ ಸರ್ಕಾರಿ ನೌಕರರಾಗಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸರ್ಕಾರಿ ನೌಕರರು ಸಮಾಜದ ಏಳಿಗೆಗಾಗಿ ಇವತ್ತು ಹಗಲು ದುಡಿತಾ ಇದ್ದಾವೆ. ಇಂತಹ ಸರ್ಕಾರಿ ನೌಕರಿಗೆ ಇಂತಹ ಕ್ರೀಡಾಕೂಟಗಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನಾದರೂ ಪರಿಭಾವಿಸ್ತಾ ಇದ್ದೇನೆ. ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತು ದಾವಣಗೆರೆ ಜಿಲ್ಲೆಯ ಗಡಿ ಭಾಗಗಳಿಂದ ಹಲವಾರು ರೈತರು, ದೀನದಲಿತರು, ಬಡವರು, ನಿರುದ್ಯೋಗಿಗಳು ಕೂಡ ಇವತ್ತು ಸರ್ಕಾರಿ ನೌಕರರ ಕಚೇರಿಗೆ ಬಂದು ಅವರ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆ ದೂರದಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥ ಬಡವರ, ರೈತರ ಹಲವಾರು ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಗೌರವಗಳನ್ನು ಕೊಟ್ಟು ಅವರು ತಮ್ಮ ಮುಂದೆ ಕುಳಿಸಿಕೊಂಡು ಆಸನದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಗೌರವಯುತವಾಗಿ ನಡೆಸಿಕೊಂಡು ಅವರ ಸಮಸ್ಯೆಗಳನ್ನು ಪರಿಹಾರವನ್ನು ಕಂಡುಕೊಂಡಲ್ಲಿ ಮಾತ್ರ ನಮ್ಮ ಸರ್ಕಾರಿ ನೌಕರಿಗೆ ಗೌರವವನ್ನು ಕೊಟ್ಟಂತಾಗುತ್ತದೆ ಅಂತ ಹೇಳಿ ನಾನು ಪರಿಭಾವಿಸ್ತಾ ಇದ್ದೇನೆ. ಆದ್ಮೇಲೆ ಇಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ನಾವು ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಇವತ್ತು ಈ ಒಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ಇವತ್ತು ಮಾನ್ಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡವರು ಬಂದಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನ ನಿರ್ವಹಿಸಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಇವತ್ತು ದೇಶವೇ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದಾವಣಗೆರೆ ಜಿಲ್ಲೆಯನ್ನ ತಿರುಗಿ ನೋಡುವ ಹಾಗೆ ಮಾಡಿರ್ತಕ್ಕಂಥ ಏಕೈಕ ಸಂಸದರು ಯಾರು ಅಂತಂದ್ರೆ ಅದು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಇವತ್ತು ದೀನದಲಿತರ, ಬಡವರ ಹಲವಾರು ಸಮಸ್ಯೆಗಳಿಗೆ ಜಾತಿ, ಧರ್ಮ, ಭೇದ ಭಾವವಿಲ್ಲದೆ ಇವತ್ತು ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಹಲವಾರು ಜಾತಿಗಳ ಸಮಸ್ಯೆಗಳನ್ನ ಇವತ್ತು ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜೊತೆಗೆ ದಾವಣಗೆರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಹಗಲೆನ್ನದೆ ಇರುಳೆನ್ನದೆ ಇವತ್ತು ಶ್ರಮಿಸ್ತಕ್ಕಂತಹ ಕೆಲಸವನ್ನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಸಂಕಲ್ಪ ಫೌಂಡೇಶನ್ ಎಂಬ ಒಂದು ತರಬೇತಿ ಸಂಸ್ಥೆಯನ್ನ IAS ಕೋಚಿಂಗ್ ಅಂಡ್ IPS ಕೋಚಿಂಗ್, IAS ಕೋಚಿಂಗ್ ಈ ಎಲ್ಲಾ ಕೋಚಿಂಗ್ ಗಳನ್ನ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಿರುದ್ಯೋಗಿ ಯುವಕರಿಗೆ, ಯುವತಿಯರಿಗೆ ಇವತ್ತು ಕೆಲಸವನ್ನ ಒದಗಿಸಬೇಕೆಂಬ ಹಿತದೃಷ್ಟಿಯನ್ನ ಇಟ್ಟುಕೊಂಡು ದಾವಣಗೆರೆ ಜಿಲ್ಲೆಗೆ ಸಾಫ್ಟ್ವೇರ್ ಕಂಪನಿಗಳನ್ನ ತರ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ರವರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಪುಣ್ಯವಂತ ಜನರು ಅಂತ ಹೇಳ್ಬೇಕಾಗುತ್ತೆ. ಇಂತಹ ಸಚಿವ ಸಂಸದರ ಜೊತೆ ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಅವರ ಬೆನ್ನೆಲುಬಾಗಿ ನಿಲ್ತಕ್ಕಂತಹ ಕೆಲಸವನ್ನ ಮಾಡೋಣ ಎಂಬ ಒಂದು ಕಿವಿ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸುಮಾರು 20 ರಿಂದ 25 ಆದೇಶಗಳನ್ನ ಸರ್ಕಾರಿ ನೌಕರರ ಪರವಾಗಿ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ನೋಡ್ತಾ ಇದ್ದೀರಿ. ತಮಗೆಲ್ಲ ಗೊತ್ತಿರಲಿ, 1/10/2025 ಜಾರಿಯಾಗಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ಯೋಜನೆ. ಇವತ್ತು ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 1850 ಸರ್ಕಾರಿ ನೌಕರರು ಹಾಗೂ ಸರ್ಕಾರಿ ನೌಕರ ಅವಲಂಬಿತ ಕುಟುಂಬ ಸದಸ್ಯರು ಇವತ್ತು ಉಚಿತವಾಗಿ ಸೌಲಭ್ಯವನ್ನು ಪಡೆದುಕೊಂಡಿರ್ತಕ್ಕಂಥದ್ದು, ಉಚಿತವಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು 1050ಕ್ಕಿಂತ ಅಧಿಕ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬದವರು ಕೂಡ ಈಗ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ತಮಗೆಲ್ಲ ಸ್ವಲ್ಪ ಜನ ನೌಕರರಿಗೆ ತೊಂದರೆ ಆಗಿದೆ, ನಾವು ಒಪ್ಕೊಳ್ತಾ ಇದ್ದೇವೆ. ಇವತ್ತು ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಹಲವಾರು ಆಸ್ಪತ್ರೆಗಳಲ್ಲಿ ಇನ್ನೂ ಪ್ಯಾಕೇಜ್ ಸಿಸ್ಟಮ್ ಅನ್ನ ತಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮ ಸಂಘಟನೆ ದಯವಿಟ್ಟು ಇವತ್ತು ಸರ್ಕಾರ ಜೊತೆಗೆ ಹಲವಾರು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ, ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆ ಮೇಲೆ ನಂಬಿಕೆ ಇರಲಿ, ವಿಶ್ವಾಸ ಇರಲಿ. ಮುಂದಿನ ದಿನಮಾನಗಳಲ್ಲಿ 2000ಕ್ಕೂ ಅಧಿಕ ಕಾಯಿಲೆಗಳಿಗೆ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಸಂಘಟನೆ ಮಾಡುತ್ತೆ ಎಂಬ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಜೊತೆಗೆ ಇವತ್ತು ಉಳಿತಾಯ ಖಾತೆ ತಮಗೆಲ್ಲ ಗೊತ್ತಿದೆ, ಸರ್ಕಾರ 3 ಬಾರಿ ಇವತ್ತು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದೆ ಸ್ಯಾಲರಿ ಪ್ಯಾಕೇಜ್ ಅನ್ನು ಮಾಡಿಕೊಳ್ಳಲಿಕ್ಕೆ. ಇವತ್ತು 16/1/2026 ಇನ್ನೇನು ಕೆಲವೇ 3 ದಿನಗಳು ಮಾತ್ರ ಉಳಿದಿದೆ. ದಯವಿಟ್ಟು ತಮ್ಮ ಉಳಿತಾಯ ಖಾತೆಯನ್ನ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅನ್ನಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ಉದ್ದೇಶ ಇಷ್ಟೇ. ನಿಮಗೆ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ.
ಚನ್ನಗಿರಿ ತಾಲೂಕಿನ ಒಬ್ಬ ಶಿಕ್ಷಕರು ತಿಪ್ಪಣ್ಣ ಅಂತ ಹೇಳಿ ಎಕ್ಕೆಗುಂದಿ ಶಿಕ್ಷಕರು ಅಪಘಾತದಲ್ಲಿ ಮರಣವನ್ನು ಹೊಂದಿದ್ರು. ಅಪಘಾತದಲ್ಲಿ ಮರಣ ಹೊಂದಿರತಕ್ಕಂಥ ಶಿಕ್ಷಕರ ಅವಲಂಬಿತರಿಗೆ 1 ಕೋಟಿ ವಿಮಾ ಪರಿಹಾರ ಮೊತ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಂಘಟನೆ ಮಾಡಿದೆ. ದಯವಿಟ್ಟು ಅಂತ ಕೆಟ್ಟ ಕೆಲಸಗಳು ಅಂತ ದುರ್ಘಟನೆಗಳು ನಡೀತಕ್ಕಂಥದ್ದು ಬೇಡ. ನಿಮ್ಮ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಒಳಿತಿಗಾಗಿ ದಯವಿಟ್ಟು ತಾವು ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಅನ್ನ ದಯವಿಟ್ಟು ಮಾಡಿಸ್ಕೊಳ್ರಿ ಎಂಬ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಮೊನ್ನೆ ಸಂಸದರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮೇಡಮ್, ತಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಇವತ್ತು ಹಲವಾರು ಯೋಜನೆಗಳನ್ನ, ಹಲವಾರು ಗ್ಯಾರಂಟಿಗಳನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ. ಚುನಾವಣಾ ಪ್ರಣಾಳಿಕೆಯಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಏನು ಇಟ್ಕೊಂಡಿದ್ರು ಪ್ರಣಾಳಿಕೆಯಲ್ಲಿ, ಅಂತ ಎಲ್ಲ ಬಗೆಗಳನ್ನ ಕೂಡ ಇವಾಗಲೇ ಜಾರಿಗೆ ಮಾಡಿ ನಮ್ಮ ಬಡ ಜನತೆಗೆ ಒಳ್ಳೆಯ ಕೆಲಸವನ್ನ ಮಾಡಿರ್ತಕ್ಕಂಥದ್ದಕ್ಕೆ ಆ ಒಂದು ಯೋಜನೆಯನ್ನ ಜಾರಿ ಮಾಡಿರ್ತಕ್ಕಂಥ ಎಲ್ಲ ಯೋಜನೆಯನ್ನು ಕೂಡ ಪ್ರತಿಯೊಬ್ಬರ ಮನೆ ಬಾಲಿಗೂ ತಲುಪತಕ್ಕಂಥ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸರ್ಕಾರಿ ನೌಕರರು ಮಾಡಿದ್ದಾರೆ. ಇವತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ NPS ಅನ್ನ ಹೋಗಲಾಡಿಸಿ OPS ಅನ್ನ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಎಲ್ಲೋ ಒಂದು ಕಡೆ ಮಂದಗತಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ತಾವು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು NPS ಅನ್ನ ಹೋಗಲಾಡಿಸಿ OPS ಅನ್ನ ಜಾರಿಗೆ ಮಾಡಿದ್ದೆ ಆದಲ್ಲಿ ನಿಮ್ಮ ಫೋಟೋವನ್ನ, ಮುಖ್ಯಮಂತ್ರಿಗಳ ಫೋಟೋವನ್ನ ಮನೆಯಲ್ಲಿ ಮತ್ತು ಹೃದಯದಲ್ಲಿ ಇಟ್ಟುಕೊಂಡು ಪೂಜೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತಾ, ಮುಂದಿನ ಜನಮಾನಗಳಲ್ಲಿ ಇವತ್ತು ಇದೇ ತಿಂಗಳು 18ನೇ ತಾರೀಕಿಗೆ ಕುವೆಂಪು ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ NPS ನೌಕರರ ಸಂಘ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜೊತೆಗೆ ಇವತ್ತು NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡಲಿಕ್ಕೆ 2ನೇ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು, ಸಚಿವಾಲಯದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸಂಗಾರ್ ಅವರು, ರುದ್ರಪ್ಪ ಸರ್ ಅವರು, ನಾಗನಗೌಡ ಸರ್ ಅವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ NPS ನೌಕರರು ಯಾರಾದ್ರಿ ದಯವಿಟ್ಟು 18ನೇ ತಾರೀಕಿಗೆ ದಯವಿಟ್ಟು ಆ ಸಭೆಯಲ್ಲೇ ಪಾಲ್ಗೊಳ್ಳಿ. ದಾವಣಗೆರೆ ಜಿಲ್ಲೆಯಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮುಂದಿನ ಹೋರಾಟಕ್ಕೆ ನಾವು ಪ್ರಾರಂಭವನ್ನ ಮಾಡೋಣ ಎಂಬ ಸಂದೇಶವನ್ನ ಈ ಮೂಲಕ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು 2 ದಿನದ ಕ್ರೀಡಾಕೂಟ, ಈ 2 ದಿನದ ಕ್ರೀಡಾಕೂಟಕ್ಕೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಈಶಾ ಫೌಂಡೇಶನ್ ವಿಜಯ್ ಕುಮಾರ್ ಸರ್ ಅವರು ಮತ್ತು ರಂಗನಾಥ್ ಸರ್ ಅವರು, ನಾವು ಅವರಿಗೆ ಟಿ ಶರ್ಟ್ ದೇಣಿಗೆ ಕೊಡ್ರಿ ಅಂತ ಕೇಳಿಲ್ಲ. ಅವ್ರು ಕೇಳಿದ್ರು, ಅಧ್ಯಕ್ಷರೇ ಅವರು ಕೂಡ ಸರ್ಕಾರಿ ನೌಕರಿಯಲ್ಲಿದ್ದು ಇವತ್ತು ನಿವೃತ್ತಿ ಹೊಂದಿರತಕ್ಕಂಥವ್ರು, ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥವ್ರು, ಸ್ವಯಂ ವಾಲಂಟರಿ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಸಂಘದಲ್ಲಿ ಖರ್ಚಲ್ಲಿ ದುಡ್ಡಿಲ್ಲ ಮತ್ತು ನಿಮಗೆ 6 ಲಕ್ಷ ರೂಪಾಯಿ ಮಾತ್ರ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ, ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀರ ಅಂತ ಕೇಳಿದ್ವಿ. ಸರ್ ಏನಾದರೂ ಸಹಾಯ ಮಾಡ್ರಿ ಅಂದಾಗ ನಮಗೆ 1400 ಟಿ ಶರ್ಟ್ಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸತಕ್ಕಂಥ ಕೆಲಸವನ್ನ ಮಾಡೋಣ. ಜೊತೆಗೆ ಯುವ ಉದ್ಯಮಿಗಳು ಮಹಾತ್ಮ ಗಾಂಧಿ ಸದ್ಭಾವನಾ ಅಂತಾರಾಷ್ಟ್ರೀಯ ಗಾಂಧಿ ಸ್ಮೃತಿ ಪ್ರಶಸ್ತಿಯ ವಿಜೇತರು ಶಿವಗಂಗಾ ಶ್ರೀನಣ್ಣ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥವರು ಸನ್ಮಾನ್ಯ ಶಿವಗಂಗಾ ಶ್ರೀನಿವಾಸ್ ಅವರು ಕೂಡ ನನಗೆ ದೂರವಾಣಿ ಕರೆ ಮೂಲಕ ಕೇಳಿದ್ರು, ಏನಾದರೂ ಒಂದು ಸ್ಪೋರ್ಟ್ಸ್ಗೆ ನನ್ನ ಕೊಡುಗೆ ಇರಬೇಕಲ್ಲ ಅಂತೇಳಿ. ನಮ್ಮ ಕ್ರೀಡಾಪಟುಗಳ ಮುಖದ ಕಾಂತಿ ಚೆನ್ನಾಗಿರಲಿ, ಅವರಿಗೆ ಕ್ಯಾಪಿನ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದೆ. ಅವರು ಕೂಡ ಸುಮಾರು 2,000 ಕ್ಯಾಪ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಜೊತೆಗೆ ಇವತ್ತು BSc ಕಂಪ್ನಿಯವರಾಗಿರ್ಬೋದು, ಜೊತೆಗೆ ಹುಂಡೈ ಕಂಪ್ನಿ ಶಶಿ ಶೋಪ್ನವರ ಮಾಲೀಕರವರು ಕೂಡ ಈ ಒಂದು ಟಿ ಶರ್ಟ್ಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಂಥ ಹಲವಾರು ಉದ್ಯಮಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ನೌಕರರ ಜೊತೆಗಿರಲಿ, ಅವರ ಸಹಕಾರವನ್ನ ಕೂಡ ನಾನು ಬಯಸುತ್ತಾ, ಈ ಒಂದು 2 ದಿನದ ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ, ಅಧಿಕಾರಿ ವರ್ಗದವರಿಗೆ, ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ವಿಜೇತ ಕ್ರೀಡಾಪಟುಗಳಿಗೆ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಮುದಾಯ ಭವನದಲ್ಲಿ ಸಾಯಂಕಾಲ 5:30 ಪ್ರಮಾಣ ಪತ್ರ ಹಾಗೂ ಮೆಡಲ್ಸ್ಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಸಂಘಟನೆ ಮಾಡ್ತಾ ಇದೆ. ದಯವಿಟ್ಟು ವಿಜೇತ ಕ್ರೀಡಾಪಟುಗಳು ನಾಳೆ ದಿನ ಅಲ್ಲಿ ಬಂದು ಅಟೆಂಡೆನ್ಸ್ ವಿತ್ ಸರ್ಟಿಫಿಕೇಟ್ಸ್ ವಿತ್ ಮೆಡಲ್ಸ್ ನಾಳೆ ದಿನ ದಯವಿಟ್ಟು ನಮ್ಮ ತಾಲೂಕು ಅಧ್ಯಕ್ಷರ ಜೊತೆಗೆ ಪಡೆದುಕೊಳ್ಬೇಕೆಂಬ ವಿನಂತಿಯನ್ನು ಮಾಡ್ಕೊಳ್ತಾ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ, ತಂಪು ಪಾನೀಯದ ವ್ಯವಸ್ಥೆ ಇದೆ, ನಾಳೆ ಮಧ್ಯಾಹ್ನ ಊಟ ಇದೆ, ನಾಳೆ ಸಾಯಂಕಾಲ ತಿಂಡಿ ವ್ಯವಸ್ಥೆ ಇದೆ, ನಾಳೆ ರಾತ್ರಿ ಊಟ ಕೂಡ ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಸಹಕಾರವನ್ನು ಕೊಟ್ಟು ಶಾಂತ ರೀತಿಯಿಂದ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ನನಗೆ
ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಅತ್ಯಂತ ಸುದೀರ್ಘವಾಗಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರುವಂತಹ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಹೀಗೆ ನಡೀಬೇಕು ಅಂತೇಳಿ ನಮ್ಮನ್ನೆಲ್ಲರನ್ನು ಶಿಸ್ತಿನಲ್ಲಿ ಕೊಂಡೊಯ್ದಿರುವಂತಹ ನಮ್ಮ ನಾಯಕರಾಗಿರುವಂತಹ ಶ್ರೀಯುತ ವೀರೇಶ್ ಎಸ್ ಒಡೆನ್ಪುರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್, ನಾವು ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಿದ್ದೇವೆ. ನಾವು ಜಿಲ್ಲೆಯ ಸರ್ಕಾರಿ ನೌಕರರು ನಮ್ಮೆಲ್ಲ ತೊಂದರೆಗಳನ್ನು ತಾಪತ್ರಯಗಳನ್ನು ನಿಮ್ಮ ಮುಂದೆ ತರ್ತೇವೆ ಸರ್. ದಯಮಾಡಿ ಉದಾರಿಗಳಾದ ತಾವುಗಳು ನಮ್ಮ ಎಲ್ಲ ನೌಕರರ ನೋವು ಭಾವನೆಗಳನ್ನು ಸರಿಪಡಿಸಬೇಕು ಅಂತೇಳಿ ಎಲ್ಲ ನೌಕರರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸರ್. ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ಸಂಸದರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರು, ಸಂಘದ ಪದಾಧಿಕಾರಿಗಳು, ಇಲಾಖಾಧಿಕಾರಿಗಳು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಮಾನ್ಯ ಸಂಸದರಿಗೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹಿತಮಿತ ನುಡಿಯನ್ನು ನುಡಿಯುವಂತಹ ಸುಮಧುರ ಮಾತುಗಳ ಮೂಲಕ ದಾವಣಗೆರೆಯ ಹೆಮ್ಮೆಯ ಸಂಸದರು ನಮ್ಮ ಸಂಸತ್ತಿನಲ್ಲಿ ದಾವಣಗೆರೆ ಹೆಸರನ್ನು ಅಜರಾಮರಗೊಳಿಸುವ ನಿಟ್ಟಿನಲ್ಲಿ ಸುದೀರ್ಘ ಪ್ರಯತ್ನವನ್ನು ಮಾಡುತ್ತಾ ಎಲ್ಲ ನೌಕರರ ಸಮಸ್ತ ಜನತೆಯ ಆಶೋತ್ತರಗಳನ್ನು ಸ್ಪಂದಿಸುತ್ತಿರುವ ನಿಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರುವಂತಹ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಈ ಉದ್ಘಾಟನಾ ಭಾಷಣವನ್ನು ನುಡಿಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು 2 ದಿನ ನಡೀತಾ ಇದೆ. ನಿಮ್ಮ ಈ ಕಾರ್ಯಕ್ರಮ, ಈ 2 ದಿನದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರೇ, ಶ್ರೀ ಮಮತಾ ಹೊಸಗೌಡರವರೇ, ಶ್ರೀಮತಿ ರೇಣುಕಾ ಅವರೇ ಹಾಗೂ ಶ್ರೀ ವೀರೇಶ್ ಎಸ್ ಒಡೆನ್ಪುರ್ ಅವರೇ, ಈಗ ತಾನೇ ನಿಮ್ಮ ಮನದಾಳದ ನಿಮ್ಮೆಲ್ಲರ ಬೇಡಿಕೆಗಳ ಬಗ್ಗೆ ವಿಸ್ತಾರವಾಗಿ ಶ್ರೀ ವೀರೇಶ್ ಅವರು ಕೂಡ ನಮ್ಮ ಮುಂದಿಟ್ಟಿದ್ದಾರೆ. ಸೀದಾ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಿಗೆ ಮತ್ತು ಕ್ಷೇತ್ರದಲ್ಲಿರುವಂತಹ ಜನಪ್ರತಿನಿಧಿಗಳಿಗೂ ಕೂಡ ಅವರ ಏನು ದ್ವಿಗುಣ ಇದೆ ಅದರ ಬಗ್ಗೆ ಕೂಡ ಹೇಳಿದ್ದೀರಾ. OPS NPS ಇರೋದನ್ನ OPSಗೆ ತೊಗೊಂಡು ಬನ್ನಿ ಅಂತ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ, ನನಗೂ ಕೂಡ ಷಡಾಕ್ಷರಿ ಅವರು ಕಳೆದ ಬಾರಿ ಕೂಡ ಇದೇ ಕೂಗಿತ್ತು ಅಲ್ವಾ ನಿಮ್ಮೆಲ್ಲರದು. ಸೊ ಅದನ್ನು ಬೆಂಗಳೂರಿನಲ್ಲೂ ಕೂಡ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ರಿ, ಭಾಳ ಚೆನ್ನಾಗಿ ಮಾಡಿದ್ರಿ. ಸೊ ಮೊದಲನೇದಾಗಿ ಆ ಒಂದು ಸಮಾವೇಶದಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಬಗ್ಗೆ ವಿಸ್ತಾರವಾಗಿ CM ಅವರಿಗೆ ಮತ್ತು ಮಿನಿಸ್ಟ್ರಿ ಅವ್ರಿಗೂ ಕೂಡ ಸಲ್ಲಿಸಿದ್ದೀರಾ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಏನು OPSಗೆ ನಾವು ಜಾರಿ ತರಬೇಕಾಗಿದೆ ಕೇಂದ್ರ ಪಕ್ಷದಿಂದ, ಅದನ್ನು ಕೂಡ ನಾವು ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋಣಂತೆ. ಜೊತೆಗೆ ನಿಮ್ಮ ಆರೋಗ್ಯ ಸಂಜೀವಿನಿ ಇದರಿಂದ ಕೂಡ ಸಾಕಷ್ಟು ಬೆನಿಫಿಟ್ಸ್ ತಗೊಳ್ತಾ ಇದ್ದೀರಾ. ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 13,000 ನೌಕರರಿದ್ದೀರಾ. ಸೊ ನೀವೆಲ್ಲರೂ ಕ್ರಿಯಾಶೀಲರಾಗಿ ಬದ್ಧತೆಯಿಂದ ಕೆಲಸ ಮಾಡೋದ್ರಿಂದನೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು
ಜನಸಾಮಾನ್ಯರಿಗೆ ಮುಟ್ತಾ ಇದೆ. ಸೊ ಮೊದಲನೆಯದಾಗಿ ನಿಮಗೆಲ್ಲರಿಗೂ, ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದು 2ನೇ ವರ್ಷದ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇರೋದು. ಇದೇ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ಕೂಡ ನಾನು ಬಂದು ಅಟೆಂಡ್ ಮಾಡಿದ್ದೆ. ಸಾಕಷ್ಟು ಉತ್ಸಾಹದಿಂದ ಎಲ್ಲರೂ ಸೇರ್ಕೊಂಡಿದ್ದೀರಾ. ಇವತ್ತು ನಾಳೆ ಸ್ಪೋರ್ಟ್ಸ್ ಮೀಟ್ ಇದೆ, ನಂತರ ಸಂಜೆ ನಿಮ್ಮ ಕಲ್ಚರಲ್ ಈವೆಂಟ್ಸ್ ಇದೆ, ಹೌದ್ರಾ? ಸೊ ಕಳೆದ ಬಾರಿ ಕೂಡ ನಾನು ಅದೇ ಹೇಳಿದೆ, SSK ಟ್ರಸ್ಟಿಂದ ಅನೇಕ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇದೆ. ಸ್ಪೆಷಲಿ ಮಹಿಳೆಯರು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,500 ಮಹಿಳೆ ಸರ್ಕಾರಿ ನೌಕರರಿದ್ದಾರೆ, ಮಹಿಳಾ ಸರ್ಕಾರಿ ನೌಕರರು. ಸೊ ನಿಮಗೂ ಕೂಡ ಬರುವ ದಿನಗಳಲ್ಲಿ ಹೆಲ್ತ್ ಕ್ಯಾಂಪ್ಸ್ನ, ನಿಮ್ಮ ಸರ್ಕಾರಿ ನೌಕರರ ಭವನ ಕೂಡ ಇದೆ, ಹೌದ್ರಾ? ಸೊ ಆ ಭವನದಲ್ಲೇ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಪೆಷಲಿ ಈಗಿನ ಪ್ರಸ್ತುತ ಸಮಯದಲ್ಲಿ ನಿಮಗಿರುವಂತಹ ದೈಹಿಕ, ಮಾನಸಿಕ, ಸಾಮಾಜಿಕ 3 ಒತ್ತಡ ಇದೆ, ಹೌದಾ? ಆರೋಗ್ಯ ಅಂದ ತಕ್ಷಣ ಬರೀ ಫಿಟ್ನೆಸ್ ಇಸ್ ನಾಟ್ ಫಿಸಿಕಲ್ ಫಿಟ್ನೆಸ್. ಫಿಸಿಕಲ್ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲ ಅಂಶಗಳನ್ನು ಆರೋಗ್ಯ ಒಳಗೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿಮಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸೋಣ. ಸೊ ನಿಮ್ಮ ಸಂಘಟನೆಯಲ್ಲಿರುವಂತಹ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ನಿಲುವು ತಗೊಂಡು ಬರುವ ದಿನಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗುವಂತೆ ಹೆಲ್ತ್ ಚೆಕಪ್ ಕ್ಯಾಂಪ್ ಇರ್ಬೋದು ಅಥವಾ ಎಜುಕೇಷನ್ ಕ್ಯಾಂಪ್ಸ್ ಇರ್ಬೋದು. ನಿಮ್ಮ ಮಕ್ಕಳಿಗೆ ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ. BLS ವರ್ಕ್ಶಾಪ್ ಮಾಡ್ತೀವಿ ನಾವು, ಒಂದು ಫಸ್ಟ್ ಏಡ್ BLS ವರ್ಕ್ಶಾಪ್ ಅಂತ. ಸೊ ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡಬೇಕು. ನಿಮ್ಮ ಸಾಕಷ್ಟು ಪ್ರೆಷನಲ್ಲಿ ವರ್ಕ್ ಮಾಡ್ತೀರಾ. ಈಗ ತಾನೇ ಹೇಳಿದರು ಸುಮಾರು 2 ಲಕ್ಷನ ಎಷ್ಟು ಜನ ಸರ್ಕಾರಿ ನೌಕರಿ ಖಾಲಿ ಇದೆ ಅಂತ ಹೇಳಿದ್ರಿ? 2 ಲಕ್ಷ ಅಂದ್ರಲ್ವಾ? ಓಕೆ, 2 ಲಕ್ಷ, ಅಂದಾಜು 2 ಲಕ್ಷ. ಸೊ ಅಷ್ಟು ಜನರ ಕೆಲಸ ನಿಭಾಯಿಸ್ತಾ ಇದ್ದೀರಾ, ಹೌದಾ? ಸೊ ಸಾಕಷ್ಟು ಪ್ರೆಷರ್ ಇರುತ್ತೆ, ನಿಮಗೆ ಟೈಮ್ ಕನ್ಸ್ಟ್ರೈಂಟ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಅನುಕೂಲ ಆಗುವಂಥ ಸಾಕಷ್ಟು ಕಾರ್ಯಕ್ರಮಗಳಿದೆ. ನಿಮ್ಮ ರೆಪ್ರೆಸೆಂಟೇಷನ್ ಬಂದು SSK ಟ್ರಸ್ಟ್ ಆಫೀಸ್ನಲ್ಲಿ ಮಾತಾಡಿದರೆ ನಿಮಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡೋಣಂತೆ ಬರೋ ದಿನಗಳಲ್ಲಿ. ಮತ್ತು ಅದ್ರ ಜೊತೆಗೆ ಈಗ ಸರ್ಕಾರಿ ನೌಕರರು ಅಂದರೆ ಒಂದು ಸೇತುವೆ ಇದ್ದ ಹಾಗೆ. ಸರ್ಕಾರದ ಕಾರ್ಯಕ್ರಮಗಳು, ಸ್ಕೀಮ್ಸ್ನ ನೀವು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದೆಯಲ್ಲ, ಒಂದು ದೊಡ್ಡ ಬ್ರಿಡ್ಜ್ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಈ ಬ್ರಿಡ್ಜ್ ಟೈಮ್ ಆ್ಯಂಡ್ ಅಗೇನ್ ಸ್ಟ್ರೆಂಥನ್ ಮಾಡಬೇಕು. ಅದನ್ನು ಯಾವ ರೀತಿ ಸ್ಟ್ರೆಂಥನ್ ಮಾಡ್ಬೋದು, ನಾವು ಯಾವ ರೀತಿ ಬಲಪಡಿಸ್ಬೋದು ಈ ಸೇತುವೆನ ಅಂತ. ಮೊದಲನೇದಾಗಿ ನಾವು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸು, ಆಮೇಲೆ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ನೀವು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆ ಇಲಾಖೆಯ ಬಗ್ಗೆ ಕಾಲಕ್ಕೆ ಹೊಸ ಯೋಜನೆಗಳು ಜಾರಿಗೆ ತರ್ತವೆ. ಜೊತೆಗೆ ಹೊಸ ರೀತಿ ಡಿಜಿಟಲ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಸೊ ಡಿಜಿಟೈಸೇಷನ್ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಂತದಲ್ಲಿ ವಿ ಆರ್ ಟ್ರಾನ್ಸ್ಲೇಟಿಂಗ್ ಇಟ್, ಹೌದಾ? ಟಿಲ್ ಗ್ರಾಸ್ ರೂಟ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್. ಸೊ ಅಡ್ಮಿನಿಸ್ಟ್ರೇಷನ್ನಲ್ಲಿ ಯಾವ ರೀತಿಯ ಹೊಸ ಸ್ಕೀಮ್ಸ್ ಬರುತ್ತೆ, ಹೊಸ ಪಾಲಿಸೀಸ್ ಬರುತ್ತೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಕೇವಲ ನಿಮ್ಮ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ. ಎಷ್ಟೋ ಸಲ ನಾವು ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಾಗ ಜನ ಬರ್ತಾರೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದ ತಕ್ಷಣ ಇದು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿಲ್ಲ, ಇದು ಮಹಿಳಾ ಇಲಾಖೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ನಾವು ನಾಗರಿಕರನ್ನು ಕಳಿಸೋ ಹಾಗಿಲ್ಲ. ಆದರೆ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರ ಕೆಲಸ ಆಗುತ್ತೆ ಅನ್ನೋ ಬಗ್ಗೆನೂ ನಾವು ತಿಳ್ಕೊಬೇಕಾಗತ್ತೆ. ಸೊ ಹೌ ದ ಎಂಟೈರ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ಸ್, ಹೌದಾ? ಸೊ ಅದನ್ನು ತಿಳ್ಕೊಂಡ್ರೆ ಜನತೆಗೆ ಬಹಳ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನೀವು ಒಟ್ಟು ಒಂದು ಆಸಕ್ತಿ ಇರಬೇಕು. ಬಂದಿರೋರನ್ನ ನಾವು ಖಾಲಿ ವಾಪಸ್ ಕಳಿಸೋ ಹಾಗಿಲ್ಲ, ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಒಂದು ಫೋನ್ ಕಾಲ್ ಅವೇ ಇರುತ್ತೆ. ಫೋನ್ ಮಾಡಿಬಿಟ್ಟು ನೋಡಿಲ್ಲಿ ಮಹಿಳಾ ಇಲಾಖೆಗೆ ಇದು ಸಂಬಂಧಪಟ್ಟಿಲ್ಲ, ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಕೊಂಡು ಆ ವ್ಯಕ್ತಿನ ಆ ಡಿಪಾರ್ಟ್ಮೆಂಟಿಗೆ ಕಳಿಸಿ ನೀವು ಅನುಕೂಲ ಮಾಡಿಕೊಟ್ರೆ ಅವ್ರು ನಿಜವಾಗ್ಲೂ ನಾವೇನು ಹೇಳ್ತೀವಿ, ಕಾಯಕವೇ ಕೈಲಾಸ, ಸರ್ಕಾರದ ಕೆಲಸ ದೇವರ ಕೆಲಸ, ಹೌದಾ? ಅದ್ರ ಜೊತೆಗೆ ಸರ್ವಿಸ್ ಟು ಹ್ಯುಮ್ಯಾನಿಟಿ ಇಸ್ ಸರ್ವಿಸ್ ಟು ಗಾಡ್ ಅಂತ ಹೇಳ್ತೀವಲ್ಲ, ಇದೆಲ್ಲದೂ ಕೂಡ ನಿಜ. ಪ್ರತಿ ದಿನದಲ್ಲಿ ನಾವು ಅದನ್ನು ಬದುಕ್ಬೋದು.
ಒಂದು ಸಣ್ಣ ಈವೆಂಟ್ ಶೇರ್ ಮಾಡ್ತೀನಿ. ಒಬ್ಬ ಮಂಕ್, ಹೌದಾ, ಸ್ವಾಮೀಜಿಯವ್ರ ಹತ್ರ ಅವ್ರು ಏರ್ಪೋರ್ಟ್ನಲ್ಲಿ ಹೋಗಿರ್ತಾರೆ. ಏರ್ಪೋರ್ಟಿಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಏನಿರುತ್ತೆ ಅಂದರೆ ಲಗೇಜ್ನ ನಾವೇನು ಸೆಕ್ಯೂರಿಟಿ ಕ್ಲಿಯರೆನ್ಸಿಗೆ ಹೋಗ್ತೀವಲ್ಲ, ಸೊ ಆ ಬೆಲ್ಟ್ ಮೇಲೆ ಸಾಮಾನು ಹಾಕಬೇಕು, ತೆಗಿಬೇಕು, ಅದರಲ್ಲಿ ಬ್ಯಾಟ್ರಿ ಇದೆನಾ, ಮತ್ತೇನಾದರೂ ಇಲ್ಲಿಗಲ್ ಐಟಮ್ಸ್ ಇದೆನಾ, ಐಟಮ್ಸ್ ವಿಚ್ ಆರ್ ನಾಟ್ ಅಲೌಡ್ ಟು ಕ್ಯಾರಿ ಆನ್ ದ ಫ್ಲೈಟ್ ಅಂಥದ್ದು ಇದೆನಾ ತೆಗೆಯೋದೇ ರುಟೀನ್ ಜಾಬ್ ಒಂದು. ಸೊ ಅವನು ಸ್ವಾಮೀಜಿಯವ್ರ ಹತ್ರ ಬಂದು ಹೇಳ್ಕೊಡ್ತಾನೆ, ಸ್ವಾಮೀಜಿಯವರೇ ನಾನು ಡೈಲಿ ಇದೇ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಮಾಧಾನ ಆಗ್ತಾ ಇಲ್ಲ, ನನಗೆ ದೇವರ ಬಗ್ಗೆ ಬಹಳ ಭಕ್ತಿ ಇದೆ, ನಾನು ಡೈಲಿ ದೇವ್ರ ಪೂಜೆ ಮಾಡಿ ನನ್ನ ಇಡೀ ದಿನವನ್ನು ನಾನು ದೇವರ ಒಂದು ಜಪದಲ್ಲಿ ಆಮೇಲೆ ಪೂಜೆಯ ಆರಾಧನೆಯಲ್ಲಿ ಕಳಿಬೇಕು ಅಂತ ನನಗಿಷ್ಟ. ಆದರೆ ನನ್ನ ಪರಿವಾರದ ಜವಾಬ್ದಾರಿ ಕೂಡ ನನಗಿದೆ. ಸೊ ನನ್ನ ಫ್ಯಾಮ್ಲಿ ನೋಡ್ಕೋಬೇಕು, ಅದಕ್ಕೆ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ನನಗೊಂದು ಏನಾದರೂ ನೀವು ಒಂದು ಸೊಲ್ಯೂಷನ್ ಕೊಡಿ ನೀವು ಅಂತ ಕೇಳ್ಕೊಳ್ತಾನೆ. ಅವಾಗ ಸ್ವಾಮೀಜಿ ಏನು ಹೇಳ್ತಾರೆ ಅಂದರೆ, ನೀನು ಒಂದೊಂದು ಬ್ಯಾಗ್ ಹಾಕ್ತೀಯಲ್ಲ, ಆವಾಗ ನಿನ್ನ ಆದ್ಯ ದೇವರ ಹೆಸರು ಹೇಳ್ಕೊ, ಜಪ ಮಾಡು ಅಂತ. ಸೊ ಆವಾಗ ನೀನು 8 ತಾಸು ಏನು ಡ್ಯೂಟಿ ಮಾಡ್ತೀಯಲ್ಲ, ನಿನ್ನ ಕ್ರಿಯೆಯಲ್ಲಿ ದೇವರಿಗೆ ಸಮರ್ಪಣೆ ಮಾಡು ಅಂತ. ಸೊ ಪ್ರತಿಯೊಂದು ನಮ್ಮ ದಿನನಿತ್ಯದಲ್ಲೂ ಕೂಡ ನಮ್ಮ ಹತ್ರ ಏನೇನು ಸಮಸ್ಯೆಗಳನ್ನು ಇಟ್ಕೊಂಡು ಜನರು ಬರ್ತಾರಲ್ಲ, ಅವ್ರು ಪ್ರತಿಯೊಬ್ಬರಲ್ಲೂ ನಾವು ದೇವರನ್ನು ಕಾಣಬೇಕು. ಅವರಲ್ಲಿ ಆ ದೇವರನ್ನು ಕಂಡ್ರೆ ಮಾತ್ರ ನಮಗೆ ಸಮರ್ಪಣಾ ಭಾವನೆಯಿಂದ ನಾವು ನಮಗೂ ಲೈಕ್ ವಿ ಆಲ್ ಹ್ಯಾವ್ ಅವರ್ ಸೆಲ್ಫ್ ಕಾನ್ಷಿಯನ್ಸ್ ಅಂತ ಹೇಳ್ತೀವಲ್ಲ, ಆತ್ಮಸಾಕ್ಷಿ. ಸೊ ಆತ್ಮಸಾಕ್ಷಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಆವಾಗಿಂದ ಸ್ವಾಮೀಜಿ ಅವ್ರಿಗೆ ಹೇಳ್ಕೊಟ್ಟಿರೋದು ಇದು ಒಂದು ಐ ವಾಂಟೆಡ್ ಟು ಶೇರ್ ವಿತ್ ಯು. ಯಾಕಂದರೆ 8 ತಾಸು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತೀವಿ, ಟೈಮ್ ಕೊಡೋಕ್ಕಾಗಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಅನ್ನೋದಿರುತ್ತೆ, ಅಥವಾ ನಮಗೆ ಇಷ್ಟ ಇರೋ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಕೊಟ್ಟಿರುವಂತಹ ಸಮಯದಲ್ಲಿ ನಾವು ವಿ ಶುಡ್ ಬಿ ಆನೆಸ್ಟ್ ಇನ್ ವಾಟ್ ಸರ್ವಿಸಸ್ ವಿ ಗಿವ್ ಟು ದ ಪೀಪಲ್. ಸೊ ಆ ಮನೋಭಾವನೆಯಿಂದ ನೀವು ಕೂಡ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಯಸ್ತೀನಿ. ಆಮೇಲೆ ನಮ್ಮ ಆಫೀಸ್ನಲ್ಲಿ ಬಂದಾಗ ಇನ್ನೊಂದು ಇನ್ಸಿಡೆಂಟ್ ಶೇರ್ ಮಾಡಲಿಕ್ಕೆ ನನಗೆ ಇಷ್ಟ ಇದೆ. ಒಬ್ಬ ಯಂಗ್ಸ್ಟರ್ ಬಂದಿದ್ದ, ಹಿ ವಾಸ್ ಓನ್ಲಿ 25 years, ಡಿಗ್ರಿ ಆಗಿತ್ತು ಒಂದು. ಸೊ ಅವನನ್ನು ಅವ್ರ ಅಪ್ಪಾಜಿ ಕರ್ಕೊಂಬಂದಿದ್ರು, ಡಯಾಲಿಸಿಸ್ ಮಾಡಿಸ್ಬೇಕಾಗಿದೆ ಈ ಮಗುಗೆ ಅಂತ. ಕೇವಲ 25 ವರ್ಷ ವಯಸ್ಸಾಗಿರೋ ಅಪ್ಪ ಅಮ್ಮ ಇದೆ, ಅಪ್ಪಂಗೆ ಸರ್ಕಾರಿ ನೌಕರಿ ಇಲ್ಲ, ಏನೂ ಆದಾಯ ಇಲ್ಲ ಈಗ. ಸೊ ಈ ಟೈಮ್ನಲ್ಲಿ ಮಗುಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ. ಸೊ ಆದರೆ ಆಯಿತು ಮಾಡಿಸೋಣ, ನಿಮ್ಮ BPL ಕಾರ್ಡು ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. ಅವ್ರ ಅಪ್ಪಾಜಿ ಹೋದ್ಮೇಲೆ ಅವ್ನ ಮಗ ಒಬ್ಬನೇ ಬಂದ ನನ್ನ ಹತ್ರ. ಬಂದ್ಬಿಟ್ಟು, ಮೇಡಮ್ ನನಗೆ ಡಿಗ್ರಿ ಆಗಿದೆ, ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದೀನಿ, ಈಗಾಗಲೇ ವಾರದಲ್ಲಿ 2 ಸಲ ಮಾಡಿಸ್ತಾ ಇದ್ದೀನಿ, ಇನ್ನು ಎಷ್ಟು ದಿನ ಬದುಕ್ತೀನಿ ನನಗೆ ಗೊತ್ತಿಲ್ಲ. ಬಟ್ ನನ್ನಲ್ಲಿ ನನ್ನ ತಂದೆ ತಾಯಿಗೆ ಸಾಕಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ ಇಷ್ಟು ದಿನ. ಸೊ ನನಗೆ ಇರೋದು ಒಂದೇ ಆಸೆ, ಇರುವಷ್ಟು ದಿನ ನಾನೊಂದು ನೌಕರಿ ಮಾಡಿಕೊಂಡು ಆ ಸಂಬಳದಿಂದ ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಬೇಕು ಅಂತ ಒಂದು ಆಸೆ ಇದೆ ಅಂತ ಹೇಳಿ ಅವ್ನು ಹೇಳ್ಕೊಂಡ. ನನಗೆ ಬಹಳ ಹೆಮ್ಮೆ ಆಯಿತು, ಇಂತಹ ಒಂದು ಮೌಲ್ಯಗಳು ಮಕ್ಕಳಲ್ಲಿದ್ದಾವಲ್ಲ ಅಂತ. ಹೌದಾ? ಸೊ ಅವನಿಗೆ ಅವನ ಆರೋಗ್ಯದ ಬಗ್ಗೆ ಹಿ ಈಸ್ ನಾಟ್ ದಟ್ ಫಿಟ್, ಆದರೂ ಕೂಡ ಕೊನೆ ಗಳಿಗೆಯಲ್ಲಿ ಅಪ್ಪ ಅಮ್ಮಂಗೆ ನಾನು ಆ ಸಮಾಧಾನದಿಂದ ಹೋಗಬೇಕು, ಅವ್ರನ್ನೂ ಕೂಡ ನಾನು ನೋಡಿಕೊಂಡೆ, ಸೇವೆ ಮಾಡಿದೆ ಅಂತ. ಸೊ ಈ ರೀತಿ ಸಾಕಷ್ಟು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸಾಕಷ್ಟು ಜನರನ್ನ ನಾವು ಮೀಟ್ ಮಾಡ್ತೀವಿ, ನೀವು ಕೂಡ ಮೀಟ್ ಮಾಡ್ತೀರಾ. ಹೌದಾ? ಸೊ ಪ್ರತಿಯೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ಎಂಪಥೆಟಿಕ್ ಮೈಂಡ್ ಆ್ಯಂಡ್ ಹಾರ್ಟ್ ಇಟ್ಕೊಳ್ಳಿ ನಿಮ್ಮ ಸೇವೆಯಲ್ಲಿ. ಸೊ ಆ ಭಾವನೆಯಿಂದ ನಾವು ಸೇವೆ ಮಾಡಿದರೆ ಅನೇಕ ಜನರ ಸಮಸ್ಯೆಗಳನ್ನು ಬಿಯಾಂಡ್ ಅವರ್ ಡಿಪಾರ್ಟ್ಮೆಂಟ್ ವಿ ಕ್ಯಾನ್ ಗಿವ್ ಸೊಲ್ಯೂಷನ್ಸ್. ಸೊ ಆ ರೀತಿ ನೀವೆಲ್ಲ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರಿಗೂ ಆ ಸೇವೆ ಮಾಡುವಂತಹ ಅವಕಾಶ ದೇವ್ರು ಕೊಡಲ್ಲ. ಹೌದಾ? ಸೊ ಆ ಒಂದು ಸೇವೆ ಮಾಡುವಂತಹ ಅವಕಾಶ ಕೊಟ್ಟಾಗ ಅದನ್ನು ನಾವು ನಮಗೆ ಎಷ್ಟು ಜನಕ್ಕೆ ಸಾಧ್ಯನೋ ಆ ಒಂದು ಸೇವೆಯನ್ನು ಮುಟ್ಟಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ನೀವು ಕೂಡ ಅದು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮ ಏನು 7th ಪೇ ಸ್ಕೇಲ್ ಜಾರಿಗೆ ತಂದಿದೆ, ಅದೇ ರೀತಿ NPSನ OPSಗೆ ತಗೊಂಡು ಹೋಗಿ ಅಂತ ಹೇಳಿ ಅದ್ರ ಬಗ್ಗೆ ನಿಲುವು, ಮತ್ತು ನಿಮ್ಮ ಆರೋಗ್ಯ ಸಂಜೀವನಿ ಯೋಜನೆಯಲ್ಲಿ ಮತ್ತು ಅನೇಕ ಸರ್ಕಾರದ ಏನೇನು ಯೋಜನೆಗಳು ನಿಮಗೆ ನಿಮ್ಮ ಒಂದು ಬೆಟರ್ ಸೇವಿಂಗ್ ಸ್ಕೀಮ್ಸ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ
ಏನೇನು ಬೇಡಿಕೆಗಳಿದ್ದಾವೆ ಅದರ ಬಗ್ಗೆ ಕೂಡ ಮಲ್ಲಿಕಾರ್ಜುನ ಅವರು, ನಾವು ಮತ್ತು ಎಲ್ಲ ಶಾಸಕರು ನಿಮ್ಮ ಪರವಾಗಿರ್ತೀವಿ ಅಂತ ಹೇಳಿ ಎಲ್ಲ ಸರ್ಕಾರಿ ನೌಕರರು ಇವತ್ತು ಜಿಲ್ಲಾ ಮಟ್ಟದ ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಗೆದ್ದವರು ನೆಕ್ಸ್ಟು ರಾಜ್ಯ ಮಟ್ಟದ ಕಾಂಪಿಟೀಷನಿಗೆ ಹೋಗ್ತಾ ಇದ್ದೀರಾ. ಸೊ ನೀವೆಲ್ಲರೂ ರಾಜ್ಯ ಮಟ್ಟದಲ್ಲಿ ದಾವಣಗೆರೆಯ ಹೆಸರನ್ನು ಬೆಳಗಿಸಿ ಅಂತ ಹೇಳಿ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನಾಳೆ ನಾಡಿದ್ದು ಸಂಕ್ರಾಂತಿ ಹಬ್ಬ ಇದೆ. ಸೊ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಎಲ್ರಿಗೂ ಕೂಡ ಉತ್ತಮ ಆರೋಗ್ಯ, ಭವಿಷ್ಯ ಮತ್ತು ನಿಮ್ಮ ಕೆಲಸದಲ್ಲಿ ಕಾಯಕದಲ್ಲಿ ನಿಮಗೆ ಸಂಪೂರ್ಣ ಶ್ರದ್ಧೆಯ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ತಮ್ಮ ಹಿತವಾದ ಮಧುರವಾದ ಮಾತುಗಳ ಮೂಲಕ ಎಲ್ಲ ನೌಕರರಿಗೂ ಪರೋಕ್ಷವಾಗಿ ಚಾಟಿ ಬೀಸಿದ್ರು ಅಂದೇನು ತಪ್ಪಾಗಲಾರ್ದು. ನೌಕರರು ಅಂತ ಹೇಳಿದ್ರೆ ನಾವು ದೇವರೆಂದು ಭಾವಿಸದೆ, ನೌಕರರು ದೇವರಲ್ಲ, ಬಂದಿರತಕ್ಕಂಥ ಓಕೆ ನೌಕರು ಅಥವಾ ಪ್ರತಿನಿಧಿಗಳು ಏನು ಆಯ್ಕೆ ಆದಂಥವ್ರು ನಾವು ದೇವರೆಂದು ನಮ್ಮನ್ನ ಬಂದಿರತಕ್ಕಂಥ ಕೆಲಸವನ್ನು ಕೇಳಿ ಬಂದವರಲ್ಲ, ಕೆಲಸ ಕೇಳಿ ಬಂದವರಲ್ಲಿ, ಅವರ ಸಮಸ್ಯೆನ ತಂದವರಲ್ಲಿ ದೇವರನ್ನ ಕಾಣಬೇಕೆಂದ ಅತ್ಯುತ್ತಮ ಒಂದು ಉದಾಹರಣೆ ನೀಡಿರುವಂತಹ ತುಂಬ ನಗುಮುಖದ ನಮ್ಮೆಲ್ಲರ ಪ್ರೋತ್ಸಾಹದಾಯಕ ಚಿಲುಮೆ ಎಂದು ಹೇಳಬಹುದಾದ ಮಾನ್ಯ ಸಂಸದರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಜಿಲ್ಲಾ ಪಂಚಾಯಿತಿಯ ಉಪಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಮಮತಾ ಹೊಸಗೌಡವ್ರ ಮೇಡಮ್ ಅವರಿಗೆ ವೇದಿಕೆಯನ್ನು ಮುಖ್ಯ ಅತಿಥಿಗಳ ನುಡಿಗಾಗಿ ಬಿಟ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇವತ್ತು 2025-26ನೇ ಸಾಲಿನ ದಾವಣಗೆರೆ ಜಿಲ್ಲೆ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಮಾನ್ಯ ಸಂಸದರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂಥ ಡೂಡಾ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ದಿನೇಶ್ ಕೆ ಶೆಟ್ಟಿ ಸರ್ ಅವರೇ, ಹಾಗೂ ಈ ದಾವಣಗೆರೆ ಜಿಲ್ಲೆ ನೌಕರರ ಸಂಘದ ಅಧ್ಯಕ್ಷರಾದಂಥ ವೀರೇಶ್ ಅವರೇ, ಹಾಗೂ ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ಸರ್ಕಾರಿ ನೌಕರರ ಬಂಧುಗಳೇ, ಇವತ್ತು ಹೇಗಾಗಿದೆ ಅಂತಂದರೆ ಸರ್ಕಾರಿ ನೌಕರರ ಸ್ಥಿತಿ ಡಿ ಗ್ರೂಪಿಂದ ಹಿಡ್ಕೊಂಡು ಎ ಗ್ರೂಪ್ವರೆಗೂ ಅತ್ಯಂತ ನಾವು ಒತ್ತಡದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಇದು ಕೆಲಸ ಅಂತಲ್ಲ, ಅದು ಕೆಲಸ ಅಂತಲ್ಲ, ಯಾವಾಗ ಸರ್ಕಾರಿ ಗೌರ್ಮೆಂಟಿಂದ ನಮಗೆ ಯಾವಾಗ ಒಂದು ಸರ್ವೆ ಕೆಲಸ ಆಗಿರ್ಬೋದು, ಒಂದು ಜಾತಿ ಸಮೀಕ್ಷೆ ಆಗಿರ್ಬೋದು, ಇಂಥ ಎಲ್ಲ ಕೆಲಸಗಳನ್ನು ಒಮ್ಮೆ ಹೇಳಿದಾಗ ನಮಗೆ ನಿಜವಾಗ್ಲೂ ನಾವು ಅತ್ಯಂತ ಒತ್ತಡದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ಒಂದು ಕೆಟಗರಿಯಲ್ಲೂ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ದಾವಣಗೆರೆ ವಿದಿನ್ ಟಾಪ್ 10ನಲ್ಲೇ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮೆಲ್ಲರ ಸರ್ಕಾರಿ ನೌಕರರ ಒಂದು ಪರಿಶ್ರಮ. ಇದಕ್ಕೆ ಉದಾಹರಣೆ ಮೊನ್ನೆ ನಡೆದಂಥ ಸಾಮಾಜಿಕ ಸಮೀಕ್ಷೆ ಆಗಿರ್ಬೋದು. ಹೀಗೆ ನಾವು ಇಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾವುಗಳು ಒಂದು ಗಮನಿಸಬೇಕಾಗಿದ್ದು ಏನು ಅಂತಂದರೆ, ನಾವು ಇತ್ತೀಚೆಗೆ ನೋಡ್ತೀವಿ 40 ಇಯರ್ಸು, 45 ಇಯರ್ಸು, 35 ಇಯರ್ಸು, ಈ ಏಜ್ ಗ್ರೂಪಲ್ಲಿ ಇರ್ತಕ್ಕಂಥ ನೌಕರರು ಹಾರ್ಟ್ ಅಟ್ಯಾಕ್ ಆಗಿ ಸಾವಿಗೀಡದಂಥ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ. ಅದಕ್ಕಾಗಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಏನು ಅಂತಂದರೆ 24 ಗಂಟೆ ನಾವು ಕೆಲಸ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಬಹಳಷ್ಟು ಮುಖ್ಯ. ಅದಕ್ಕೆ ಹಿರಿಯರು ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ. ಅದಕ್ಕಿಂತ ಭಾಗ್ಯ ಯಾವುದೂ ಇಲ್ಲ. ಅದಕ್ಕೆ ನಾವು ಗಮನ ಕೊಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಾವು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೀವಿ, ಇದು ಅತ್ಯಂತ ಮುಖ್ಯವಾದಂಥದ್ದು ಮತ್ತು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಇವತ್ತು ಕಾರ್ಯಕ್ರಮ. ಯಾಕೆ ಅಂತಂದರೆ ಕ್ರೀಡೆಗೆ ಎಂಥ ಶಕ್ತಿ ಇದೆ ಅಂತಂದರೆ ಎಲ್ಲರನ್ನು ಒಗ್ಗೂಡಿಸುವಂಥ ಒಂದು ಶಕ್ತಿ ಇದೆ. ಈ ಒಂದು ಕ್ರೀಡೆಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮಲ್ಲಿ ಇರ್ತಕ್ಕಂಥ ವೈಮನಸ್ಸಾಗಿರ್ಬೋದು ಅವುಗಳು ಕೂಡ ದೂರವಾಗುವಂಥ ಒಂದು ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ಎಲ್ಲರೂ ಸರ್ಕಾರಿ ನೌಕರರು ಈ ಒಂದು ಕ್ರೀಡೆಯಲ್ಲಿ ಅತ್ಯಂತ ಆ್ಯಕ್ಟಿವ್ ಆಗಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿರಿ. ಮುಂದೆ ರಾಜ್ಯ ಮಟ್ಟದಲ್ಲೂ ಭಾಳಷ್ಟು ಪ್ರಶಸ್ತಿಯನ್ನು ನೀವು ತೆಗೆದುಕೊಂಡು ಬರ್ರಿ. ಹಾಗೆಯೇ ಈ ಒಂದು ಕ್ರೀಡೆಯನ್ನು ನಾವು ಪಾಲ್ಗೊಳ್ಳೋದ್ರಿಂದ ರಿಫ್ರೆಶ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಆಫೀಸ್ಗೆ ಹೋಗಿ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ನಮ್ಮ ಸೇವಾ ಮನೋಭಾವ ಜಾಸ್ತಿ ಆಗುತ್ತೆ.
ಈ ಒಂದು ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬಹುತೇಕ ಅದಕ್ಕೆ ಅವರು DS ಸಾಹೇಬ್ರನ್ನು ಕರಿತೀವಿ. ನಮ್ಮೆಲ್ಲ ನೌಕರರ ಮನೋಭಾವನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಳವಾಗಿ ನಮ್ಮೆಲ್ಲರಿಗೂ ಕೂಡ ಮಾತಾಡುವಂತಹ DS ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಮಗೆ ಕ್ಯಾಪ್ ಮತ್ತು ಟಿ ಶರ್ಟ್ನ ವಿತರಿಸಿರುವಂತಹ ಶ್ರೀಯುತ ಶಿವಗಂಗಾ ಶ್ರೀನಿವಾಸ ಉದ್ಯಮಿಗಳು, ಈಶಾ ಫೌಂಡೇಶನ್ ನಿರ್ದೇಶಕರಾದ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು, ಎನ್ ರಂಗನಾಥ್ ಸರ್ ಅವರು, ಹಾಗೂ ಅಲ್ಲ, ಇನ್ನೊಂದು ವಿಚಾರ ಹೇಳಬೇಕಿತ್ತು. ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಡಿಪಾರ್ಟ್ಮೆಂಟ್, ಸ್ಪೆಷಲಿ ಜಲ್ ಜೀವನ್ ಮಿಷನ್ನು, ಆಮೇಲೆ ಐ ಥಿಂಕ್ ಕಂದಾಯ ಇಲಾಖೆ ಇರ್ಬೋದು, ಮನ್ರೇಗಾ ಇರ್ಬೋದು, ಸಾಕಷ್ಟು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ. ನಾನು ಕೇವಲ 3 ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ, ಬಟ್ ಸಾಕಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ನೀವು ಕ್ರಿಯಾಶೀಲರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ, ಪ್ರಶಸ್ತಿಯನ್ನು ತಂದು ಕೊಟ್ಟಿದ್ದೀರಾ. ದಾವಣಗೆರೆ ಹೆಸರು ಈಗ ನಮ್ಮ ಸ್ವಚ್ಛ ಭಾರತ್ ಮಿಷನಲ್ಲಿ ನಮ್ಮ ಕೇಂದ್ರ ಮಂತ್ರಿಗಳು ಕೂಡ ನನಗೆ ಅದನ್ನು ಹೇಳಿದರು, ಏನಮ್ಮ ನಿಮ್ಮ ದಾವಣಗೆರೆ ಟೀಮ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದರು. ಸೊ ಅದನ್ನು ಬಹಳ ಹೆಮ್ಮೆಯಿಂದ ನಾನು ಕೂಡ ಹೇಳಿಕ್ಕೆ ಬಯಸ್ತೀನಿ. ಇದೇ ರೀತಿ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟ್ನವರು ಕೆಲಸ ಮಾಡಿ, ನಾವು ದಾವಣಗೆರೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೀವು ಇಲಾಖೆಗಳಿಗೆ ಹೋಗಿ, ಅವಾಗ ನಾವು ಮಿನಿಸ್ಟ್ರಿಗೆ ಹೋದಾಗ ಹೌದು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ದಾವಣಗೆರೆ ಕ್ಷೇತ್ರದಲ್ಲಿ, ಇಂಪ್ಲಿಮೆಂಟೇಷನ್ ಆಫ್ ಸೆಂಟ್ರಲ್ ಸ್ಕೀಮ್ಸ್ ಅಂತ ಹೇಳಿ ಅವರು ಕೂಡ ಅಕ್ನಾಲೇಜ್ ಮಾಡ್ತಾರೆ. ಸೊ ನಮಗೂ ಕೂಡ ಎಲ್ಲೋ ಒಬ್ಬ ತಾಯಿ ಹೆಮ್ಮೆಯಿಂದ ತನ್ನ ಕೊಳ್ಪಟ್ಟಿ ಮೇಲ್ ಮಾಡ್ಕೊತಾರಲ್ಲ, ವಿತ್ ದ್ಯಾಟ್ ಪ್ರೈಡ್ ಈವನ್ ಐ ವಿಲ್ ಆಕ್ಸೆಪ್ಟ್ ದ್ಯಾಟ್. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಈಗ ರವಿಕುಮಾರ್ ಸರ್ ಅವರು, ನಾಗರಾಜ್ ಸರ್ ಅವರು, ಶಶಿಸೋ ಫ್ಯಾಕ್ಟರಿಯ ಪ್ರತಿನಿಧಿಗಳು, KJ ಹುಂಡೈನ ಪ್ರತಿನಿಧಿಗಳು, BSCಯ ಪ್ರತಿನಿಧಿಗಳು ದಯಮಾಡಿ ಆಸನರಾಗಬೇಕು, ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಈಶಾ ಫೌಂಡೇಶನ್ನ ನಿರ್ದೇಶಕರಾದ ಶ್ರೀಯುತ ವಿಜಯ್ ಕುಮಾರ್ ಸರ್ ಮತ್ತು ಎನ್ ರಂಗನಾಥ್ ಸರ್ 1400 ಟಿ ಶರ್ಟ್ಗಳನ್ನು ನಮಗೆ ಕೊಡುವ ಮೂಲಕ ಸಹಕಾರವನ್ನು ಕೊಟ್ಟಿದ್ದಾರೆ. ಶಿವಗಂಗಾ ಶ್ರೀನಿವಾಸ ಉದ್ಯಮಿಗಳು 200 ಕ್ಯಾಪ್ಗಳನ್ನು ನಮಗೆ ಕೊಡುವ ಮೂಲಕ ಸಹಕಾರವನ್ನು ಮಾಡಿದ್ದಾರೆ. 2000 ಶಶಿ ಸೋಪ್ ಫ್ಯಾಕ್ಟರಿಯವರು, KJ ಹುಂಡೈ ಕಂಪನಿಯವರು, ರವಿಕುಮಾರ್ ಸರ್ ಅವರು, ನಾಗರಾಜ್ ಸರ್ ಅವರು ಹಾಗೂ BS ಚನ್ನಬಸಪ್ಪ ಅಂಡ್ ಸನ್ಸ್ ಅವರು ನಮಗೆ ಕ್ಯಾಪ್ ಮತ್ತು ಟಿ ಶರ್ಟ್ಗಳ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಸಮಸ್ತ ನೌಕರರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಜಿಲ್ಲಾ ಪಂಚಾಯತ್ ಪರವಾಗಿ, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ಕೊಡುಗೈ ದಾನಿಗಳ ಕೊಡುಗೆಯ ಶಕ್ತಿ ಇನ್ನೂ ಹೆಚ್ಚೇ ಆಗಲಿ. ಅವರ ಕುಟುಂಬಕ್ಕೆ, ಅವರ ಆಶ್ರಿತರಿಗೆ ಆಯುರಾರೋಗ್ಯ ಐಶ್ವರ್ಯ ಭಗವಂತ ಕರುಣಿಸಲಿ ಅಂತ ಸಮಸ್ತ ನೌಕರರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಯುವಜನ ಸೇನೆ ಹಾಗೂ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ನಿರ್ದೇಶಕರಾಗಿರುವಂತಹ ಶ್ರೀಮತಿ ರೇಣುಕಾ ಮೇಡಮ್ ಅವರು ಬರಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಂಯುಕ್ತ ಜಂಟಿ 60 ವರ್ಷ ಆದ್ಮೇಲೆ 80 ವರ್ಷ ತನಕ ತಾವೆಲ್ಲ ಗಟ್ಟಿಮುಟ್ಟಾಗಿ ಇರಬೇಕು ಅಂದ್ರೆ ನೀವು ಕ್ರೀಡೆಯನ್ನ ಕಂಟಿನ್ಯೂಸ್ ಮಾಡ್ತಾನೆ ಇರಬೇಕು. ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 2025-26 ಸಾಲಿನ ದಾವಣಗೆರೆ ಜಿಲ್ಲಾ ಮಟ್ಟದ
ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನೆ, ಸ್ನೇಹಿತರಾದ ಶ್ರೀನಿವಾಸ್ ಅವರೇ, ನಮ್ಮ ಎಲ್ಲ ನೌಕರ ವರ್ಗದವರೇ, ಅಧ್ಯಕ್ಷರಾದಂಥ ವೀರೇಶ್ ಒಡೆಯಪ್ಪರವರೇ, ಇವತ್ತು ತಮ್ಮೆಲ್ಲರ ಒತ್ತಡ ಇವತ್ತು ನಾನು ನೌಕರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಕೆಲಸಗಳನ್ನ ಕೆಲವರು ಸ್ಪೋರ್ಟ್ಸ್ ಕೊಡೋದಲ್ಲೂ ಕೂಡ ತೊಗೊಂಡಿರ್ತಾರೆ, ಆದರೆ ತೊಗೊಂಡ್ಮೇಲೆ ಬಿಟ್ಬಿಡ್ತಾರೆ ಸ್ಪೋರ್ಟ್ಸ್. ಆದರೆ ಆ ರೀತಿ ಆಗಬಾರ್ದು. ನಿಮ್ಮ 60 ವರ್ಷದಿಂದಲ್ಲ 80 ವರ್ಷದ ತನಕ ತಾವೆಲ್ಲ ಗಟ್ಟಿಮುಟ್ಟಾಗಿ ಇರಬೇಕು ಅಂದರೆ ನೀವು ಕ್ರೀಡೆಯನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ಯಾಕೆಂದರೆ ನಿಮ್ಗೆ ಒತ್ತಡಗಳು ನನಗೂ ಗೊತ್ತಿದೆ. ರಾಜಕಾರಣಿಗಳ ಒತ್ತಡ, ಅದರ ಜೊತೆಗೆ RTO ಕಾರ್ಯಕರ್ತರ ಒತ್ತಡ, ಜನಗಳ ಒತ್ತಡ, ಪತ್ರಿಕಾ ಮುಂದೆ ಅವರ ಒತ್ತಡ, ರಾಜಕೀಯದ ನಮ್ಮಂಥರ ಒತ್ತಡ ಕೂಡ ಇರುತ್ತೆ. ಅಂಥ ಒತ್ತಡದ ನಡುವೆ ಕೂಡ ನೀವು ಕಾರ್ಯವನ್ನು 8 ಗಂಟೆ, ಮೇಡಮ್ ಅವರು ಹೇಳಿದ್ರು 8 ಗಂಟೆ ಕೆಲಸಗಳನ್ನು ಮಾಡ್ತೀರಾ. ಅದರಿಂದ ನಿಮ್ಮ ಹೆಲ್ತ್ ಮುಂಚೆಲ್ಲ ಅಜ್ಜಿ ಅಂದ್ರೆ 90-100 ವರ್ಷ ಇರ್ತಾ ಇದ್ರು. ಈಗ 60-65ಕ್ಕೆ ಯಾಕೆ ಸುಸ್ತಾಗ್ತಾರೆ ಅಂದರೆ ಟೆನ್ಷನ್. ಈ ಟೆನ್ಷನ್ ರಿಲೀಸ್ ಆಗಬೇಕು ಅಂದರೆ ರೆಗ್ಯುಲರ್ ಆಗಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಒತ್ತಡದ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನೀವು ಕ್ರೀಡೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿರಿ. ಹಾಗೂ ನಮ್ಮ ಸರ್ಕಾರಿ ನೌಕರ ನಿಮ್ಮ OPS ಕೂಡ ಹೇಳಿದ್ರಿ. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದ ಏನು ಪಂಚ ಗ್ಯಾರಂಟಿಗಳನ್ನು ಕೂಡ ತಲುಪೋದರಲ್ಲಿ ತಮ್ಮ ಪಾತ್ರ ದೊಡ್ಡದಿದೆ. ಎಲ್ಲ ಒತ್ತಡದ ನಡುವೆ ಕೂಡ ಗ್ಯಾರಂಟಿಗಳನ್ನು ತಾವೆಲ್ಲ ಜನಗಳಿಗೆ ತಲುಪಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ನೀವು OPS ಕೂಡ ಹೇಳಿದ್ರಿ. ಆದರೆ ಕೇಂದ್ರ ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತು OPS ಕೂಡ ಲೇಟ್ ಆಗ್ತಿದೆ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ನರೇಗಾ ಯೋಜನೆ ನೋಡಿರ್ಬೋದು, ಅದರಲ್ಲೂ ಕೂಡ 60% ನಾವು ಕೊಡಬೇಕು, 40% ಕರ್ನಾಟಕ ಗೌರ್ಮೆಂಟು, 60 ಸೆಂಟ್ರಲ್ ಕೊಡಬೇಕು ಅಂತ ಈಗ ಹೊಸ ರೀತಿಯ ಸ್ವರೂಪವನ್ನೇ ಬದಲಿಸುವಂಥ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಒತ್ತಡ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗ್ತಿರೋದು ಬಿಟ್ಟರೆ ಸರ್ಕಾರಿ ನೌಕರ OPS ಮಾಡೋದೇನು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ದೊಡ್ಡದಲ್ಲ ಅಂತ ಹೇಳಿ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಒತ್ತಡದ ಕೆಲಸಗಳ ಮಧ್ಯೆ ಸ್ಪೋರ್ಟ್ಸ್ಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಆರೋಗ್ಯವಂತರಾಗಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ನಮ್ಮ ಹಾಸ್ಟೆಲ್ ಹುಡುಗರು ಇವತ್ತು 44ನೇ ರಾಷ್ಟ್ರಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ನಮ್ಮ ದಾವಣಗೆರೆಯ ಕ್ರೀಡಾಪಟುಗಳಾದಂಥ ವಿಜಯಕುಮಾರ್, ಪ್ರಜ್ವಲ್, ಪುನೀತ್, ಮಲ್ಲಿಕಾರ್ಜುನ್ರವರು ಶ್ರೇಷ್ಠ ವೀರ ಅಭಿಮನ್ಯು ಬಿರುದನ್ನು ಪಡೆದರೆ ಅವರಿಗೆ ನಮ್ಮ ಮಲ್ಲಿಕಾರ್ಜುನ್ ಅವರ ಪರವಾಗಿ, ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ಹಾಗೂ ಬೆಸ್ಟ್ ಡಿಫೆಂಡರ್ ಪ್ರಜ್ವಲ್ ಅವರಿಗೂ ಕೂಡ ಕ್ರೀಡಾಪಟುಗಳ ಸಂಘದ ಅಧ್ಯಕ್ಷನಾಗಿ, ಡೂಡಾ ಅಧ್ಯಕ್ಷನಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಹಾಸ್ಟೆಲ್ನ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೂಡ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. 22 ವರ್ಷದ ನಂತರ ಗೋಲ್ಡ್ ಮೆಡಲ್ ತಗೊಂಡಂತ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು. ಯೂತ್ ಸರ್ವಿಸ್ ಹಾಸ್ಟೆಲ್ ಇವತ್ತು ಯೋಜನಾ ಇಲಾಖೆ ಒಳ್ಳೆಯ ಕೆಲಸ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ, ತಪ್ಪಾಗಲಾರ್ದು. ಅವರಿಗೆ ಸನ್ಮಾನ ಮಾಡಬೇಕು ಅಂತ ಅಧ್ಯಕ್ಷರಿಗೂ ಕೂಡ ಕೇಳ್ಕೊಂತೇನೆ. ರೇಣುಕಾದೇವಿ ಮೇಡಮ್ ಅವರು ನೀವು ಒಂದೆರಡು ಮಾತನಾಡಬೇಕು. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ನಿರ್ದೇಶಕರು. ದೇಶದ ಹೆಮ್ಮೆಯ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ, ಜನಸ್ನೇಹಿ ಡೂಡಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಸರ್ ಅವರೇ, ನಮ್ಮ DS ಮೇಡಮ್ ಅವರೇ, ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರೇ, ಹಾಗೆ ನಮ್ಮ ಶಿವಗಂಗಾ ಸರ್ ಹೆಸರು ಸರಿಯಾಗಿ ಗೊತ್ತಿಲ್ಲ, ಶ್ರೀನಿವಾಸ್ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ನಮ್ಮ ಈ ಒಂದು ನೌಕರರ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಸದಸ್ಯರೇ, ಪದಾಧಿಕಾರಿಗಳೇ, ಆತ್ಮೀಯ ನೌಕರ ಬಂಧುಗಳೇ. ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರಬೇಕು ಅಂತ. ನಮಗೆ ದಿನ ಬೆಳಗ್ಗೆ ಅದೇ ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ನಮ್ಮ 10 ಗಂಟೆಗೆ ಬರ್ತೀವಿ, 5:30. ಇನ್ನೂ ಕೆಲವು ಇಲಾಖೆಗಳಲ್ಲಿ 8 ಗಂಟೆ 9 ಗಂಟೆವರೆಗೂ ನಾವು ತುಂಬಾ ವರ್ಕ್ ಮಾಡ್ತಾ ಇರ್ತೀವಿ. ಒಂಥರ ಪ್ರೆಸರ್ಸ್ ಇರುತ್ತೆ, ಫ್ಯಾಮಿಲಿ ಒತ್ತಡಗಳಿರುತ್ತೆ, ಕಾಯಿಲೆಗಳಿರ್ತವೆ. ಇವತ್ತಿನ ಒಂದು ವಾತಾವರಣದ ಬೇರೆ ಬೇರೆ ರೀತಿಯ ಒತ್ತಡಗಳು ಕೂಡ ನಮ್ಮಲ್ಲಿ ಇರ್ತವೆ. ಇವನ್ನೆಲ್ಲ ಮರೆತು ನಾವು ಈ ರೀತಿ ಒಂದು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದಾಗ ಫಸ್ಟ್ ಆಫ್ ಆಲ್ ನಮ್ಗೆ ಅನ್ಸೋದು ಆಟ ಆಡ್ತೀವಿ ಅನ್ನೋದಕ್ಕಿಂತ ನಾವೆಲ್ಲ ಒಂದು ಕಡೆ ಸೇರ್ತೀವಿ ಅಂತ. ಎಷ್ಟೋ ಜನ ಮನಸ್ಸುಗಳಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, ಆ ತಾಲೂಕವ್ರು ಸಿಕ್ಕಿದ್ರು, ಈ ತಾಲೂಕವ್ರು ಸಿಕ್ಕಿದ್ರು, ಒಂದು ರೀತಿ ನಮ್ಮಲ್ಲಿ ವಿಷಯಗಳು ಶೇರ್ ಆಗ್ತಾ ಇರ್ತವೆ. ನಾನು ಕೂಡ ಟೀಚರ್ ಆಗಿದ್ದಾಗ ಈ ಥರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಿದ್ದೆ ಬಿಫೋರ್ KS. ಅವಾಗ ನನಗನ್ನಿಸ್ತಾ ಇತ್ತು, ನಾವಿದೇ ಶಿವಮೊಗ್ಗದಲ್ಲಿ ನಿಮ್ಮ ರಾಜ್ಯಾಧ್ಯಕ್ಷರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಷಡಕ್ಷರಿ ಅವರು. ನಮಗೂ ಈ ಥರ ಟಿ ಶರ್ಟು, ಕ್ಯಾಪ್ಸ್ ಫಸ್ಟ್ ಇಡೀ ರಾಜ್ಯದಲ್ಲಿ ಅವರು ಇದನ್ನು ಪ್ರಾರಂಭ ಮಾಡಿದ್ದು. ಭಾಳ ಒಂಥರ ಖುಷಿ ಅನಿಸ್ತಾ ಇತ್ತು. ಅಂದರೆ ನಾವು ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರ್ತೀವಿ, ಮಾತಾಡ್ತೀವಿ ಅನ್ನೋದು ಒಂದು ರೀತಿ ಮಾನಸಿಕ ನೆಮ್ಮದಿ. ಇದು ಮೆಂಟಲಿ ಹೆಲ್ತ್ ಕೂಡ ಭಾಳ ಮುಖ್ಯ ನಮಗೆ ಕೆಲಸ ಮಾಡೋದಕ್ಕೆ, ಪರ್ಸ್ನಲಿ ಲೈಫ್ ಮಾಡೋದಕ್ಕೆ.
ಸೊ ಆ ಥರ ಮೆಂಟಲಿ ಹೆಲ್ತ್ ಕೂಡ ನಾವು ಇಲ್ಲಿ ಕಾಯ್ದುಕೊಳ್ತೀವಿ. ಜೊತೆಗೆ ನಮ್ಮ ಅಧ್ಯಕ್ಷರು ಇಷ್ಟೊತ್ತು ನಮ್ಮ ಮನೆ MP ಅವ್ರ ಮುಂದ್ಗಡೆ ವೇದಿಕೆಗೆ ನಮ್ಮೆಲ್ಲರ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲೂ ಕೂಡ ಮೇಡಮ್ ಹತ್ರ ಹೇಳಿದ್ದಾರೆ. ಮೇಡಮ್ ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥ ಆಶಯ ನಮ್ಮೆಲ್ಲರಲ್ಲೂ ಇದೆ. ಮತ್ತೆ ನನಗೆ ಮೇಡಮ್ ಅವರು ಅಲ್ಲಿ ಕರೆದ್ಬಿಟ್ಟು ಒಂದು ಮಾತು ಹೇಳಿದ್ರು, ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಇಲಾಖೆ ಹೆಣ್ಣುಮಕ್ಕಳು ಏನು ಸ್ಪೆಷಲ್ ಅಚೀವ್ ಮಾಡಿದ್ದಾರೆ ಇಲಾಖೆಯಲ್ಲಿರ್ಬೋದು ಅಥವಾ ವೈಯಕ್ತಿಕವಾಗಿ, ಅವ್ರನ್ನೆಲ್ಲ ಒಂದು ಗುರುತಿಸೋ ರೇಣುಕ ನೆಕ್ಸ್ಟ್ ನಾವು ಮಹಿಳಾ ದಿನಾಚರಣೆಯಲ್ಲಿ ಅವ್ರಿಗೊಂದು ಆನರ್ ಮಾಡೋಣ ಅಂತ ಹೇಳೋಗಿದ್ದಾರೆ. ಹಾಗಾಗಿ ನಾನು ಈ ವೇದಿಕೆ ಮೂಲಕ ಮಾನ್ಯ ಸಂಸದರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಹಿಳೆಯರನ್ನ ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರು ಹೇಳೋಗಿದ್ದಾರೆ. ಇದನ್ನು ನೀವೆಲ್ಲರೂ ಒಂದು ಕಡೆ ಸೇರ್ಕೊಂಡಿದ್ದೀರಾ. ಇದು ನಮ್ಮ ರೊಟೀನ್ ಲೈಫ್, 60 ವರ್ಷದ ಜೀವನ. 60 ವರ್ಷಗಳ ಕಾಲನೂ ನಾವು ಅದೇ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ನೌಕರರಲ್ಲಿ ನಾವು ಈ ಥರ ಕ್ರೀಡಾಕೂಟಗಳನ್ನು ಮಾಡ್ತೀವಿ. ನಾನು ನಿಮಗೆ ಹೇಳ್ತಕ್ಕಂಥ ಒಂದೇ ಒಂದು ಮನವಿ, ನಮಗೆ ಅದೇ ಕೆಲಸ ಇರುತ್ತೆ, ಬಟ್ ನಮ್ಮಲ್ಲಿ ಒಂದು ರೀತಿಯ ಏನಂತೀವಿ ಅದಕ್ಕೆ, ಒಬ್ರನ್ನ ಕಂಡ್ರೆ ಒಬ್ರು ಅಸೂಯೆ ಪಡ್ಕೊಳ್ಳೋದು, ನಾನು ಯಾಕೆ ಅವ್ರ ಕೆಲಸನ ಮಾಡಬೇಕು, ಅವರು ಅದನ್ನು ಮಾಡಲಿ, ಈ ಥರ ಮಾನವಭಾವನೆಗಳನ್ನು ಒಂದಿಷ್ಟು ದೂರ ಮಾಡೋಣ. ಸರ್ಕಾರಿ ಕೆಲಸನ ನಾವೆಲ್ಲರೂ ನಮ್ಮದೇ ಕೆಲಸ ಅಂದ್ಕೊಂಡು ನಮ್ಮ ರೊಟೀನ್ ಲೈಫಲ್ಲಿ ಆ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಯಾವುದೇ ರೀತಿ ಒತ್ತಡಗಳಿರೋದಿಲ್ಲ. ಮೇಡಮ್ ಕೂಡ ಹೇಳಿದ್ರು, ಬೆಳಗ್ಗೆ ನನಗೂ ಒಬ್ರು ಪಬ್ಲಿಕ್ ಬಂದುಬಿಟ್ಟು ನನ್ನ ಆಫೀಸಲ್ಲಿ ಗಲಾಟೆ ಮಾಡೋದ್ರು. ನಂಗೆ ಅವ್ರು ಯಾರಂತ ಗೊತ್ತಿಲ್ಲ, ನಾನು ನಿಮಗೆ ವಾರ್ನ್ ಮಾಡ್ತೀನಿ ಅಂತ ಹೇಳೋದು. ಈ ಥರ ಒತ್ತಡಗಳಿರ್ತವೆ. ಇವನ್ನೆಲ್ಲವನ್ನೂ ಕೂಡ ನಾವು ಸಹಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ಪರ್ಸ್ನಲ್ ಲೈಫ್ ಕೂಡ ನೋಡ್ಕೋಬೇಕಾಗತ್ತೆ. ನಾವು ಪರ್ಸ್ನಲ್ ಲೈಫ್ ಚೆನ್ನಾಗಿದ್ರೆ ಅಫಿಷಿಯಲ್ ಲೈಫ್ನು ಕೂಡ ಚೆನ್ನಾಗಿ ಲೀಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ವಿಜೇತರಾಗಿ ಮುಂದೆ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರೂ ಒಗ್ಗೂಡಿ ಒಂದು ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳಿ ಇವತ್ತು ನಿಮ್ಮ ವೇದಿಕೆಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ನಿವೃತ್ತ ವೆಯ್ಟ್ ಲಿಫ್ಟರ್ ರುದ್ರಪ್ಪ ಅವರು ವೇದಿಕೆಯಲ್ಲಿ ಇಲ್ಲಿ ಸ್ಟೇಜಲ್ಲಿ ಬರಬೇಕು, ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ರಾಜ್ಯ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ ಓಬಳೇಶಪ್ಪ ಸರ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಈ ಒಂದು ಕಾರ್ಯಕ್ರಮದ ನಮ್ಮ ಜಿಲ್ಲಾ ಅಧ್ಯಕ್ಷರು ವೀರೇಶ್ ಒಡೆಯನಪುರ ಹಾಗೂ ಮುಖ್ಯ ಅತಿಥಿಗಳು ಮತ್ತು ಈ ಕ್ರೀಡಾ ಎಲ್ಲ ಸ್ಪರ್ಧಾರ್ಥಿಗಳು ಮತ್ತು ಎಲ್ಲರೂ ಆಗಮಿಸಿದರೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಗಳನ್ನು ಹೇಳೋದಕ್ಕೆ ಮೂಲಕ ಈ ಸಭೆಯನ್ನು ಮುಕ್ತಾಯಗೊಳ್ಳುತ್ತೇನೆ. ಆದ್ಮೇಲೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಂದಿನ ದಿನ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರರಿಗೆ 2025-2026ನೇ ಸಾಲಿನ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇವತ್ತು ಏರ್ಪಡಿಸಿದ್ದು. ಈ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಸರ್ಕಾರಿ ನೌಕರರು ಸುಮಾರು 2,500 ನೌಕರರು ನೋಂದಣಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ 3,000ಕ್ಕೂ ಅಧಿಕ ಸರ್ಕಾರಿ ನೌಕರರು ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆಯ ಮಾನ್ಯ ಸಂಸದರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಉದ್ಘಾಟನೆಯನ್ನು ಮಾಡಿ ಹಲವಾರು ಶಾಸಕರುಗಳು ಹಾಗೂ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಕಾರಿ ನೌಕರರಿಗೆ ಶುಭವನ್ನು ಹಾರೈಸಿದ್ದಾರೆ. ಆದ್ಮೇಲೆ ಇವತ್ತು ರಾಜ್ಯದಲ್ಲೇ ದಾವಣಗೆರೆ ಜಿಲ್ಲೆ ಉತ್ತಮವಾದಂತಹ ಕ್ರೀಡಾಕೂಟವನ್ನು ಮತ್ತು ಸಭೆಗಳನ್ನು, ಸಮಾರಂಭಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಪ್ರಥಮ ಒಂದು ಸ್ಥಾನದಲ್ಲಿ ನಿಲ್ತಾ ಇದೆ ಅಂತಂದರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯ ನೌಕರರು ಕೂಡ ಅತಿ ಉತ್ಸಾಹದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಸಹಕಾರವನ್ನು ನೀಡಿರತಕ್ಕಂಥ ಎಲ್ಲ ನಾಗರಿಕರಿಗೂ ಹಾಗೂ ಸರ್ಕಾರಿ ನೌಕರರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಈಗ ಎಲ್ಲೆಲ್ಲಿಂದ ಬಂದಿದ್ದಾರೆ ಜನ, ಅವರಿಗೆಲ್ಲ ಏನಾರು ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ಜಗಳೂರು ಆಗಿರ್ಬೋದು, ನ್ಯಾಮತಿ ಆಗಿರ್ಬೋದು, ಹೊನ್ನಾಳಿ ಆಗಿರ್ಬೋದು, ಚನ್ನಗಿರಿ ಆಗಿರ್ಬೋದು, ಹರಿಹರ ತಾಲೂಕಿನ ಸುಮಾರು 3,000 ನೌಕರರು ಇವತ್ತು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ತಂಪು ಪಾನೀಯದ ಬಿಸಿಲಿದೆ, ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಉತ್ತಮ ಗುಣಮಟ್ಟದ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ಇವತ್ತು ಟೀ ಶರ್ಟ್ ಮತ್ತು ಕ್ಯಾಪ್ಗಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ನಾಳೆ ದಿನ ಮಧ್ಯಾಹ್ನ ಊಟ ಮತ್ತು ಉಪಹಾರದ ವ್ಯವಸ್ಥೆ ಇದೆ ಸಾಯಂಕಾಲ. ಮತ್ತು ನಾಳೆ ವಿಜೇತರಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಅವರಿಗೆ ಮೆಡಲ್ಸ್ ಮತ್ತು ಟ್ರೋಫೀಸ್ ಮತ್ತು ಸರ್ಟಿಫಿಕೇಟ್ಗಳನ್ನು ಕೂಡ ಕೊಡಲಾಗುತ್ತೆ. ಇವತ್ತು ಪ್ರಥಮ ಸ್ಥಾನದಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳನ್ನು ರಾಜ್ಯ ಮಟ್ಟಕ್ಕೆ ನಾವು ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದಾವಣಗೆರೆ ಜಿಲ್ಲಾ ಶಾಖೆ ವತಿಯಿಂದ
ಏನು ಇವತ್ತು 2025-26ನೇ ಸಾಲಿನ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸುಮಾರು 2,500 ಜನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಈಗ ತಾನೇ ತಮಗೆ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕ್ರೀಡಾ ಜ್ಯೋತಿಯ ಒಂದು ಬೆಳಗೋದ್ರ ಮುಖಾಂತರ ಬಲೂನನ್ನು ಬಿಡೋದ್ರ ಮುಖಾಂತರ ನಮ್ಮ ಜನಪ್ರಿಯ ಸಂಸದರಾದಂಥ ಡಾಕ್ಟರ್ ಪ್ರಭಾ ಮೇಡಮ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ಪ್ರಾಸ್ತಾವಿಕವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ನೌಕರರನ್ನ ಕುರಿತು ಮಾತನಾಡಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಜಾರಿ ತಂದಿರೋದ್ರ ಬಗ್ಗೆ ಮತ್ತು ಕುಂದುಕೊರತೆಗಳ ಬಗ್ಗೆ ಏನು ಇವತ್ತು ಕ್ರೀಡಾಕೂಟ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಹೇಳಿದರು ಅಧ್ಯಕ್ಷರು, ಈ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 6 ಕೋಟಿ ಜನಸಂಖ್ಯೆಗೆ ನಾವು ಸುಮಾರು 6.5 7 ಲಕ್ಷ ನೌಕರರು ಇರಬೇಕು. ಅದರಲ್ಲಿ ಸುಮಾರು 2.25 ಲಕ್ಷ ಇವತ್ತು ಖಾಲಿ ಹುದ್ದೆ ಇದ್ದಾವೆ. ನಾವು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಸುಮಾರು ಬರೀ 5 ಲಕ್ಷ ನೌಕರರಷ್ಟೇ. ಹಾಗಾಗಿರೋದ್ರಿಂದ ಇವತ್ತು ನಾವು ಮಾನಸಿಕ ಒತ್ತಡದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಮಾನಸಿಕ ಒತ್ತಡದಿಂದ ಸ್ವಲ್ಪ ದೂರ ಬರಬೇಕಂದ್ರೆ ಇಂಥ ಕ್ರೀಡಾಕೂಟಗಳು ನೌಕರರಿಗೆ ಆಯೋಜಿಸಿದರೆ ಅವರು ಇದರಲ್ಲಿ ಭಾಗವಹಿಸಿ ಮನೋರಂಜನೆ ಇರ್ಬೋದು, ಕ್ರೀಡೆ ಇರ್ಬೋದು ಮತ್ತು ನೌಕರರು ಎಲ್ಲರೂ ಸಮಾಗಮ ಆಗಿ ಎಲ್ಲರೂ ಚರ್ಚೆಯನ್ನು ಮಾಡಿ ಅವರ ಕಷ್ಟ ಸುಖ ಹೇಳಿಕೆ ಅನ್ನೋದ್ರ ಮುಖಾಂತರ ರಿಲೀಫ್ ಆಗಿ ಅವರಿಗೆ ಈ ಒಂದು ಆಯೋಜನೆಯನ್ನು ಇವತ್ತು ರಾಜ್ಯ ಸರ್ಕಾರದಿಂದ ಇವತ್ತು ಹಮ್ಮಿಕೊಂಡಿದೆ. ಇವತ್ತೇನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದಂಥ ಕ್ರೀಡಾಪಟುಗಳನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇವತ್ತು ನೀವೆಲ್ಲ ನೋಡಿದಿರಿ, ಟಿ ಶರ್ಟು ಮತ್ತು ಕ್ಯಾಪ್ ದಾನಿಗಳು ಇವತ್ತೆಲ್ಲ ಇದ್ದರು. ಈಶಾ ಫೌಂಡೇಶನ್ ಇರ್ಬೋದು, ಶಿವಗಂಗಾ ಸಿನ್ನಣ್ಣರಿರ್ಬೋದು, ಇವರೆಲ್ಲರೂ ನೌಕರರನ್ನ ಉತ್ತೇಜಿಸಿ ಇವತ್ತು ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಸಂಘದ ವತಿಯಿಂದ ಊಟದ ಉಪಚಾರವನ್ನು ನಾವು ಇವತ್ತು ಮಾಡಿದ್ದೇವೆ. ಇವತ್ತು 13 ಮತ್ತು 14 2 ದಿನವೂ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತೇವೆ. ಇವತ್ತೇನು ದೇಶೀಯ ಆಟಗಳಾದಂಥ ಕಬಡ್ಡಿ, ಕುಸ್ತಿ, ವಾಲಿಬಾಲ್, ಖೋಖೋ ಇವೆಲ್ಲವೂ ಇವತ್ತೇನು ನಾವು ವಿದ್ಯಾರ್ಥಿ ದಶೆಯಲ್ಲಿ ಏನು ಆಡ್ತಕ್ಕಂಥ ಆಟಗಳನ್ನು ಇವತ್ತು ನೌಕರರಾದಮೇಲೆ ಅವು ಎಲ್ಲ ಒಂಥರ ಕಣ್ಮರೆ ಆಗ್ತದವೆ. ಹಂಗಾಗಿರಿಂದ ನಾವು ನೌಕರರಾದಮೇಲೆ ಅವನ್ನ ಈವೆಂಟ್ಸನ್ನು ಹಿಂದೆ ಏನು ಭಾಗವಹಿಸಿದೆ ಅದನ್ನು ಮತ್ತೆ ಪುನರ್ಮನನ ರೀತಿಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯ ಒತ್ತಡವನ್ನು ಕಮ್ಮಿ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ನೌಕರ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಅಂತ ತಮ್ಮಲ್ಲಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಇಲ್ಲ ಸರ್, ಯಾರು ಕ್ರೀಡಾಪಟುಗಳು ಯಾರು ಆಸಕ್ತಿ ಇರ್ತಾರೋ ಅವರು ಮಾತ್ರ 18ರಿಂದ 45 ಒಳಗೆ ಒಂದು, 45ರಿಂದ 60 ಒಂದಿರುತ್ತೆ. ವೈಯಕ್ತಿಕ ಆಟ, ಗುಂಪು ಆಟಗಳ ಈ ಥರ ಎಲ್ಲ ಇರುತ್ತೆ. ನಾಳೆ ದಿನ ಸಂಜೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಶೀಲವಂತ ಶಿವಣ್ಣನವರು, ನಮ್ಮ ADC ಅವರು, ಶಿವಕುಮಾರ್ ಬರ್ತಾರೆ. ಮತ್ತು ನಮ್ಮ DC ಅವರು ಬರೋ ನಿರೀಕ್ಷೆಯಲ್ಲಿದೆ. ನಮ್ಮ ರಾಜ್ಯಾಧ್ಯಕ್ಷರು ಬರೋ ನಿರೀಕ್ಷೆಯಲ್ಲಿ ನಾವು ನಾಳೆ ಇದ್ದೇವೆ. ಇವತ್ತು ಅವ್ರಿಗೊಂದು ಕಾಯಕ ಯೋಗಿ ಪ್ರಶಸ್ತಿ ಕೊಡೋ ಸಲುವಾಗಿ ಇವತ್ತು ಎಲ್ಲಿ ಕೂಡಲ ಸಂಗಮಕ್ಕೆ ಹೋಗಿದ್ದಾರೆ. ಹಂಗಾಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ನಾಳೆ ಬರ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿರೋದ್ರಿಂದ ತಾವು ಇನ್ನು ಹೆಚ್ಚಿನ ಪ್ರಚಾರ ಕೊಟ್ಟು ನೌಕರನ್ನ ಉರಿದುಂಬಿಸೋಂಥ ಕೆಲಸ ಇವತ್ತು ಯಾರು ಇವತ್ತು ಗೆದ್ದಿರ್ತಾರೋ ಅವ್ರು ಮಾತ್ರ ಅಲ್ಲ, ಸೋತರು ಸಮೇತ ಇವತ್ತು ಕ್ರೀಡಾಪಟದಲ್ಲಿ ಭಾಗವಹಿಸ್ತಾರಲ್ಲ ಅವರು ಭಾಳ ಮುಖ್ಯ ಆಗ್ತಾರೆ, ಗೆದ್ದರ ಮುಖ್ಯ ಅಲ್ಲ. ಹಂಗಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರ ಸಂಘದಿಂದ ಪ್ರಾರಂಭದಿಂದ ಇಲ್ಲಿವರೆಗೂ ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾರಿಗಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಆರೋಗ್ಯ ಇಲಾಖೆ 108 ಇದೆ, ಎಲ್ಲ ಇಲಾಖೆಯೂ ಸಹಕಾರ, ಸಮಾಜ ಕಲ್ಯಾಣ, BCM ಇಲಾಖೆ, ಊಟದ ವ್ಯವಸ್ಥೆ ಈ ಥರ ಎಲ್ಲರೂ ನಮಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಪರಶುರಾಮಪ್ಪ, ಜಿಲ್ಲಾ ಕಾರ್ಯದರ್ಶಿ ಅಂತ ಆರೋಗ್ಯ ಇಲಾಖೆ. ವೇಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಇಂದ ಅವರಿಗೆ ಸನ್ಮಾನವನ್ನ ನೆರವೇರಿಸುತ್ತಿದ್ದಾರೆ ಸರ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.